ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2023ರಲ್ಲಿ ನಡೆದಿರ್ತಕ್ಕಂಥ ಅಗ್ನಿವೀರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ, ಹಾಗೆ ವಿಡಿಯೋ ಯೂಸ್ಫುಲ್ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ. ಹಾಗೆ ಎಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಏನದು ಡೌಟ್ ಅಂದರೆ, ಸರ್ ಎಲ್ಲವೂ ಕೂಡ ಇಲ್ಲಿವರೆಗೆ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ, ಆ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಾಗ ಏನಂತ ಹೇಳಿದರೆ 2023ರ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಅಂತ. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನೀವು ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರು ಒಂದೇ ಕ್ವಶನ್ ಪೇಪರ್ ಇಲ್ಲ ಅಲ್ವಾ? ಸೊ ಶಿಫ್ಟ್ ವೈಸ್ ನಡೀತದೆ. ಸೊ ಆ ರೀತಿ ನಿಮ್ಮ ಅಗ್ನಿವೀರ್ ಪರೀಕ್ಷೆಯು ಕೂಡ ಶಿಫ್ಟ್ ವೈಸ್ ನಡೆದಿದೆ. ಸೊ ಅದಕ್ಕೆ 2023ರಲ್ಲಿ ನಿಮಗೆ ಈ ಬೇರೆ ಬೇರೆ ಶಿಫ್ಟು, ಇದು 4ನೇ ಶಿಫ್ಟ್ ಆಗಿರುತ್ತೆ, ಸರಿನಾ? ಸೊ ಅದಕ್ಕೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಅವೈಲೇಬಲ್ ಇರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಯಾವ ಆಡಳಿತಗಾರರ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ನವರತ್ನ ಎಂದು ಅಲಂಕರಿಸಲ್ಪಟ್ಟಿದ್ದರು ಅಂತ ಕೇಳಿದ್ದಾನೆ. ಈ ನವರತ್ನರೆಂಬ ಕವಿಗಳು, ನವರತ್ನರೆಂಬ ವಿದ್ವಾಂಸರು ಯಾವ ಒಂದು ಆಸ್ಥಾನದಲ್ಲಿ, ಯಾರ ಒಂದು ರಾಜನ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದ್ದಾನೆ. ಸೊ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ, ಮತ್ತು ಇವುಗಳಲ್ಲಿ ಯಾವುದೂ ಅಲ್ಲ ಶ್ರೀಗುಪ್ತ, ಸಮುದ್ರಗುಪ್ತ, ಸರಿನಾ? ಸೊ ಶ್ರೀಗುಪ್ತ ಅನ್ನೋರು ಏನಿದಾರಲ್ವಾ, ಇವರು ಗುಪ್ತ ಮನೆತನವನ್ನು ಆರಂಭ ಮಾಡಿದವರು. ಯಾರು? ಗುಪ್ತ ಮನೆತನವನ್ನು. ಓಕೆ, ಈ ಗುಪ್ತ ಮನೆತನವನ್ನು ಆರಂಭ ಮಾಡಿದಂತಹ ಒಬ್ಬ ಶೂರ ವೀರ ಯಾರು ಅಂದರೆ ಈ ಶ್ರೀಗುಪ್ತ ಅನ್ನೋರು, ಸರಿನಾ? ಹಾಗೆ ಈ ನವರತ್ನ ಎಂಬ ಕವಿಗಳು ಯಾರ ಒಬ್ಬ ಆಸ್ಥಾನದಲ್ಲಿ ಇದ್ರು ಅಂತ ಕೇಳಿದ್ರೆ, ಈ 2ನೇ ಚಂದ್ರಗುಪ್ತ ಇದ್ದಾರಲ್ವಾ, ಇವರ ಆಸ್ಥಾನದ ಕವಿಗಳು ಯಾರು ಅಂದರೆ ನವರತ್ನರು. ಇದೇ ಒಂದು ನವರತ್ನ, ಈ 9 ರತ್ನಗಳಲ್ಲಿ ಒಂದು ರತ್ನ ಯಾವುದು ಅಂದರೆ ಕಾಳಿದಾಸ, ಸರಿನಾ? ಈ ಕಾಳಿದಾಸ ಅನ್ನೋದು ಕೂಡ ಒಂದು ರತ್ನವೇ ನೋಡಿ. ಎಲ್ಲಿ? ಈ ನವರತ್ನರು, ಈ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸರು ಇವರು, ಸರಿನಾ? ಸೊ ಎಲ್ಲರೂ ಕವಿಗಳೇ ಇದ್ರ? ಕವಿಗಳಿರಲಿಲ್ಲ, ವಿದ್ವಾಂಸರಿದ್ರು ಪ್ರತಿಯೊಬ್ಬರು ಕೂಡ. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ ಇದ್ದಾರಲ್ವಾ, ಇವರು ಯಾರ ಮಗ ಅಂತ ಕೇಳ್ತಾರೆ. ಇವರು ಈ ಸಮುದ್ರಗುಪ್ತ ಅವರ ಮಗ. ಓಕೆ, ಸೊ ಈ ಸಮುದ್ರಗುಪ್ತ ಅವರ ಮಗ ಯಾರು ಅಂದರೆ ಈ 2ನೇ ಚಂದ್ರಗುಪ್ತ. ಹಾಗೆ ಈ ಸಮುದ್ರಗುಪ್ತ ಯಾರ ಮಗ? 1ನೇ ಚಂದ್ರಗುಪ್ತ ಅವರ ಮಗ. ಓಕೆ, ಯಾರು? 1ನೇ ಚಂದ್ರಗುಪ್ತ ಅವರ ಮಗ. ಹಾಗೆ ನಾನು ಇವಾಗಲೇ ಜಸ್ಟ್ ಹೇಳಿದೆ ನಿಮಗೆ, ಈ ಗುಪ್ತ ಮನೆತನವನ್ನು ಆರಂಭ ಮಾಡಿದವರು ಯಾರು ಅಂತ ನಾವು ಕೇಳಿದಾಗ ಶ್ರೀಗುಪ್ತ ಅಂತ ಹೇಳ್ತೀವಿ. ಬಟ್ ಏನಾದರೂ ಈ ಗುಪ್ತ ಮನೆತನವನ್ನು ಶುರು ಮಾಡಿದಂತಹ ಒಬ್ಬ ಮಹಾನ್ ವೀರ ಯಾರು ಅಂತ ಕೇಳ್ಬೋದು ನಿಮಗೆ. ಅಥವಾ ನಿಜವಾದ ಸ್ಥಾಪಕ ಯಾರು? ಗುಪ್ತ ಮನೆತನದ ನಿಜವಾದ ಸ್ಥಾಪಕ ಅಂತ ಕೇಳಿದಾಗ ನಿಮಗೆ ಅವಾಗ ಏನಾಗ್ತಾರೆ? 1ನೇ ಚಂದ್ರಗುಪ್ತ ಆಗ್ತಾರೆ. ಓಕೆ, ಯಾರು? 1ನೇ ಚಂದ್ರಗುಪ್ತ. ಸರ್ ಹೇಗೆ ಸರ್? ಯಾಕೆಂದರೆ ಇವರು ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಮನೆತನವನ್ನು ಆರಂಭ ಮಾಡಿದ್ರು. ಯಾರು? ಈ ಶ್ರೀಗುಪ್ತ ಅನ್ನೋರು ಚಿಕ್ಕದಾಗಿ ಒಂದು ಕಟ್ಟಿದ್ರು. ಬಟ್ ಅದಕ್ಕೆ ದೊಡ್ಡದಾಗಿ ಬೆಳೆಸಿರ್ತಕ್ಕಂತಹ ಕೀರ್ತಿ ಯಾರಿಗೆ ಸಿಗುತ್ತೆ? ಮೊಟ್ಟ ಮೊದಲನೇ ಬಾರಿಗೆ ಚಂದ್ರಗುಪ್ತ ಅವರಿಗೆ ಸಿಗುತ್ತೆ. ಯಾರನೇ? ಅದಕ್ಕೆ 1ನೇ ಚಂದ್ರಗುಪ್ತ ಅವರಿಗೆ ಸಿಗುತ್ತೆ. ನಾಟ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಯಾರ್ದು? ಬಿಂಬಸಾರನ ಅವರ ಅಪ್ಪ ಆಗಿರ್ತಾರೆ, ಸರಿನಾ? ಬಟ್ ಅವರು ಅಲ್ಲ ಇದು. ಇವ್ರು ಯಾರು ಅಂದರೆ ಈ ಚಂದ್ರಗುಪ್ತ ಅನ್ನೋರು ಗುಪ್ತ ಮನೆತನದಲ್ಲಿ ಬರ್ತಾರೆ, ಸರಿನಾ? ಅವರು ಕ್ರಿಸ್ತ ಪೂರ್ವದಲ್ಲಿ ಬರ್ತಾರೆ. ಚಂದ್ರಗುಪ್ತ ಮೌರ್ಯನವರು ಇವರು ಕ್ರಿಸ್ತ ಶಕದಲ್ಲಿ ಕಂಡು ಬರ್ತಾರೆ. ಯಾರು? ಈ ಚಂದ್ರಗುಪ್ತ ಅವರು, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಈ ಚಂದ್ರಗುಪ್ತ ಮೌರ್ಯ ಯಾವ ಒಂದು ಮನೆತನದ ರಾಣಿಯನ್ನ ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ ಅಂತ ಕೇಳ್ತಾನೆ? ಲಿಚ್ಛವಿ. ಓಕೆ, ಈ ಲಿಚ್ಛವಿ ಮನೆತನದ ಮಹಾರಾಣಿಯನ್ನ, ಒಬ್ಬ ರಾಜಕುಮಾರಿಯನ್ನ ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ನಿಜವಾದ ಸ್ಥಾಪಕನೆಂಬ ಹೆಸರನ್ನು ಪಡ್ಕೊಳ್ತಾನೆ. ಯಾರು? ಈ 1ನೇ ಚಂದ್ರಗುಪ್ತ, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಈ ಗುಪ್ತರಲ್ಲಿ ಯಾರು ಒಬ್ಬ ತನ್ನ ಅಣ್ಣನನ್ನೇ ಕೊಂದು ತನ್ನ ಅಣ್ಣನ ಪತ್ನಿಯನ್ನ ಮದುವೆಯಾದ ಅಂತ ಕೇಳ್ತಾನೆ. ಓಕೆ, ಸೊ ಅಂತ ವ್ಯಕ್ತಿ ಯಾರು ಅಂದರೆ ಇದೇ ಚಂದ್ರಗುಪ್ತ 2ನೇದು. ಓಕೆ, ಈ 2ನೇ ಚಂದ್ರಗುಪ್ತ ಏನಿದಾನಲ್ವಾ, ಇವ್ರ ಅಣ್ಣ ಇರ್ತಾನೆ ರಾಮಚಂದ್ರ ಅಂತ. ಆ ರಾಮಚಂದ್ರನನ್ನು ಕೊಂದು ರಾಮಚಂದ್ರನ ಪತ್ನಿಯನ್ನೇ ಮದುವೆ ಆಗಿರ್ತಾನೆ. ಯಾರು? ಈ 2ನೇ ಚಂದ್ರಗುಪ್ತ. ಕೇಳ್ತಾನೆ. ಓಕೆ, ಸೊ ಕೆಲವೊಂದು ಇತಿಹಾಸಕಾರರು ಬೇರೆ ಬೇರೆ ಭಿನ್ನಿಸಿದ್ದಾರೆ. ಮೀನ್ಸ್ ಹೇಗೆ ಅಂದರೆ, ಇವರನ್ನ ಶಕರು ಕೊಂದಿದ್ರು ಈ ರಾಮಚಂದ್ರನಿಗೆ. ಸೊ ಅದಕ್ಕೆ ಇವನ ಪತ್ನಿಯಾದಂತಹ ಏನು ವ್ಯಕ್ತಿ ಇವನ ಪತ್ನಿ ಇರ್ತಾಳಲ್ವಾ, ಮೀನ್ಸ್ ಈ ಚಂದ್ರಗುಪ್ತ 2ನೇದು ಅತ್ತಿಗೆ. ಸೊ ಅವರು ಏನಾಗಿತ್ತಂದರೆ ಈ ಸತಿ ಪದ್ಧತಿ ತಗೋಬೇಕಾಗಿತ್ತು. ಸೊ ಅದ್ರ ಸಲುವಾಗಿ ಇವರು ಅವರನ್ನು ಮದುವೆ ಆದರು ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ಇತಿಹಾಸ ತಜ್ಞರು ಮತ್ತು ಕೆಲವೊಂದು ಇತಿಹಾಸಗಳಲ್ಲಿ ಹೇಗೆ ಹೇಳುತ್ತೆ, ಕೆಲವೊಂದು ಬುಕ್ಕಲ್ಲಿ ಅಂದರೆ ಇವರೇ ಕೊಂದರು ಅಂತ ಹೇಳುತ್ತೆ. ಯಾರನ್ನ? ರಾಮಚಂದ್ರ ಅವರನ್ನು ಇವರೇ ಕೊಂದು ಅವರ ಪತ್ನಿಯನ್ನು ಮದುವೆ ಆದರು. ಯಾಕಂದರೆ ಅವರ ಪತ್ನಿ ಅಷ್ಟು ಸುಂದರವಾಗಿದ್ದರು ಅಂತ ಯಾರು ಹೇಳ್ತಾರೆ ಕೆಲವೊಂದು ಬುಕ್ಕಲ್ಲಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಎರಡೂ ಕೂಡ. ಹಾಗೆ ಭಾರತದ ನೆಪೋಲಿಯನ್ ಯಾರನ್ನ ಕರಿತೀವಿ ಅಂತ ಕೇಳ್ತಾರೆ. ಓಕೆ, ಸೊ ಭಾರತದ ನೆಪೋಲಿಯನ್ ಅಂತ ನಾವು ಯಾರನ್ನ ಕರಿತೀವಿ? ಭಾರತದ ನೆಪೋಲಿಯನ್ ಅಂತ ನಾವು ಸಮುದ್ರಗುಪ್ತನನ್ನು ಕರಿತೀವಿ, ಸರಿನಾ? ಸೊ ಸಮುದ್ರಗುಪ್ತನನ್ನು ನಾವು ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಯಾಕೆ?
ಸಮುದ್ರಗುಪ್ತ ಆ ನೆಪೋಲಿಯನ್ ಇಡೀ ಜಗತ್ತ ಗೆಲ್ಲಕ್ಕೆ ಹೊರಟ, ಅಲ್ಲಿ ಫ್ರಾನ್ಸ್ ಎಲ್ಲ ಗೆದ್ದ, ಯುರೋಪ್ನೆಲ್ಲ ಗೆದ್ದ, ಯಾರು ಈ ನೆಪೋಲಿಯನ್. ಹಾಗೆ ಈ ಸಮುದ್ರಗುಪ್ತ ಕೂಡ ಇಡೀ ನಮ್ಮ ಭಾರತವನ್ನೇ ಗೆದ್ದಿದ್ದ. ಸೊ ಅದ್ರ ಸಲುವಾಗಿ ನಾವೇನಂತ ಕರಿತೀವಿ, ಭಾರತ ನೆಪೋಲಿಯನ್ ಅಂತ ಕರಿತೀವಿ. ಎಂಥ ಮೂರ್ಖರು ನಾವು ಅಂದರೆ, ಇವರಿರೋದು ಯಾರು, ಸಮುದ್ರಗುಪ್ತ ಇರೋದು ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ ಕಂಡುಬರ್ತಾರೆ. ಇವರು 4ನೇ ಶತಮಾನದಲ್ಲಿ ಕಂಡುಬರ್ತಾರೆ, ಸರಿನಾ. ಸೊ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಇವ್ರು ಕಂಡುಬರ್ತಾರೆ. ಈ ನೆಪೋಲಿಯನ್ ಕಂಡುಬರೋದು ಯಾವಾಗ ಅಂದರೆ 17ನೇ ಶತಮಾನ 18ನೇ ಶತಮಾನದ ಭಾಗದಲ್ಲಿ ಕಂಡುಬರ್ತಾನೆ, ಯಾರು ಈ ನೆಪೋಲಿಯನು. ಸೊ ಯಾರಾದರೂ ಕೂಡ ನಿಮ್ಮ ಮುತ್ಯಾನಂಗ್ ನೀ ಇದೆಯಾ, ನಿಮ್ಮ ಅಜ್ಜನಂಗೆ ನೀನಿದೆಯಾ, ನಿನ್ನ ಹೋಲಿಕೆ ನಿಮ್ಮ ಥೇಟ್ ನಿಮ್ಮ ಅಜ್ಜನಂಗದೆ ಅಂತ ಹೇಳ್ತಾರೋ, ಏನು ನಿನ್ನಂಗೆ ನಿಮ್ಮ ಮುತ್ಯ ಇದೆ ಅಂತ ಹೇಳ್ತಾರೋ. ನಿಮ್ಮ ಅಜ್ಜನಂಗೆ ನಿಮ್ಮ ಮುತ್ಯಾನಂಗೆ ನೀ ಇದೆಯಾ ಅಂತ ಹೇಳ್ತಾರೆ. ಅವ್ರ ಅಜ್ಜನಂಗೆ ಇವ ಇದಾನ, ಅವ್ರ ಅಜ್ಜಿಯಂಗೆ ಇವಳಿದ್ದಾಳೆ ಅಂತ ಹೇಳ್ತಾರೆ. ಸೊ ನಾವೆಂಥ ಮೂರ್ಖರು, ಈ ಮೂರ್ಖ ಕೆಲವೊಬ್ಬರು ಇತಿಹಾಸ ತಜ್ಞರು ಇವರನ್ನೇ, ಸಮುದ್ರಗುಪ್ತರನ್ನೇ ಭಾರತ ನೆಪೋಲಿಯನ್ ಅಂತ ವರ್ಣಿಸಿದ್ದಾರೆ. ಆ್ಯಕ್ಚುಲಾಗಿ ಏನಂತ ಹೇಳಬೇಕಾಗಿತ್ತು, ಫ್ರಾನ್ಸ್ನ ಸಮುದ್ರಗುಪ್ತ ಯಾರು ಅಂದರೆ ನೆಪೋಲಿಯನ್ ಅಂತ ಹೇಳಬೇಕಾಗಿತ್ತು. ಇವ್ರ ಹೆಸರಿಂದ ಅವ್ರನ್ನ ಗುರುತಿಸ್ಬೇಕಾಗಿತ್ತು. ಅವ್ರು ಯಾರನ್ನೂ ಗುರುತಿಸ್ಕೊಂಡಿಲ್ಲ, ಓಕೆ. ಬಟ್ ಇವರು ಮತ್ತೊಬ್ರಿಗೆ ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡು ಕುಂತ್ಬಿಟ್ಟವ್ರು. ಯಾರು ಈ ಸಮುದ್ರಗುಪ್ತರಿಗೆ, ಸರಿನಾ. ಹಾಗೆ ನೀವು ಇನ್ನೂ ಓದಿರ್ತೀರಾ ಯಾರನ್ನ, ಭಾರತದ ಮೆಕೆವೆಲ್ಲಿ ಯಾರು ಅಂತ ಓದಿರ್ತೀರ ನೀವು, ಭಾರತದ ಮೆಕೆವೆಲ್ಲಿ, ಸರಿನಾ. ಈ ಭಾರತದ ಮೆಕೆವೆಲ್ಲಿ ಯಾರು ಅಂದರೆ ಈ ಅರ್ಥಶಾಸ್ತ್ರ ಬರೆದಂತಹ ಚಾಣಕ್ಯ ಅವರು, ಸರಿನಾ. ನಾವು ಚಾಣಕ್ಯ ಅವರನ್ನು ಏನಂತ ಓದ್ತೀವಿ, ಭಾರತ ಮೆಕೆವೆಲ್ಲಿ ಅಂತ ಓದ್ತೀವಿ. ಈ ಚಾಣಕ್ಯ ಅವರು ಕೂಡ ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಹುಟ್ಟಿದವರು. ಇವರು ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಇದ್ದಂಥ ವ್ಯಕ್ತಿ ಇವರು, ಯಾರು, ಚಾಣಕ್ಯ ಅವರು, ಸರಿನಾ. ಬಟ್ ಈ ಮೆಕೆವೆಲ್ಲಿ ಏನು ಬರ್ತಾರೆ, ರೀಸೆಂಟಾಗಿ 16-17 ಶತಮಾನದಲ್ಲಿ ಕಂಡು ಬರ್ತಾ ಇರೋರು. ಸೊ ಇಲ್ಲಿ ಕೂಡ ಸೇಮ್ ಹಾಗೆ. ಸೊ ನಿಮ್ಮ ಮುತ್ಯನ ಇದ್ದಂಗೆ ನೀನಿದೆಯಾ ಅಂತ ಹೇಳಿಬಿಟ್ಟು ನಿನ್ನಂಗೆ ನಿಮ್ಮ ಮುತ್ಯ ಇದ್ದ ಅಂತ ಹೇಳ್ದಂಗೆ ಇದು ಜಸ್ಟ್ ರಿಟರ್ನ್, ಓಕೆ. ಸೊ ಈ ರೀತಿ ಯಾಕೆ ಇದನ್ನು ನಾನು ಪರ್ಸ್ನಲಾಗಿ ತೊಗೊಂಡು ಹೇಳ್ತಾ ಇದ್ದೀನಿ, ಪರ್ಸ್ನಲಾಗಿ ನೀವು ಫೀಲ್ ಆದಾಗಲೇ ಗೊತ್ತಾಗುತ್ತೆ ಅದು, ಓಕೆ. ಸೊ ಓದೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇನ್ನೊಂದು ಏನಂದರೆ ಮರೆಯಲ್ಲ. ಒಂದು ನೀವು ನಿಮ್ಮ ಪರ್ಸ್ನಲಾಗಿ ಯಾವುದೇ ಒಂದು ಟಾಪಿಕನ್ನು ನೀವು ಓದೋ ಒಂದು ಟಾಪಿಕ್ ತೊಗೊಂಡ್ರೆ, ಓಕೆ. ಸೊ ಫುಲ್ ಟಾಪಿಕ್ ಇದ್ರೆ ಫುಲ್ ಪರ್ಸ್ನಲಾಗಿ ತೊಗೊಂಡು ಸತ್ತ ಇವಾಗ ಸಮುದ್ರಗುಪ್ತ ಅಂತ ಹಾಗೆ ಅಳೋದಲ್ಲ, ಓಕೆ. ಜಸ್ಟ್ ತೊಗೋಬೇಕು ಅದನ್ನು, ಓಕೆ. ನನಗೆ ಆಯಿತು ಅನ್ನೋದು ನೋವು ಬಂತು ಅಂದರೆ, ನನಗೆ ಆಯಿತು ಅನ್ನೋ ಖುಷಿ ಬಂತು ಅಂದರೆ ಅವ್ರು ನೆನಪುಳಿತಾರೆ ನಮಗೆ. ಇತಿಹಾಸ ಅನ್ನೋದು ಭಾಳ ಬ್ಯೂಟಿಫುಲ್ ಆಗಿದೆ, ಓಕೆ. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂದರೆ, ಯಮುನಾ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಕೇಳ್ತಾನೆ ನದಿಯ ಬಗ್ಗೆ ಫಿಕ್ಸ್ ಕೇಳ್ತಾನೆ. ನೀವು RPF ಎಕ್ಸಾಮ್ ಬರೀರಿ, RPF ಅಲ್ಲೂ ನಿಮಗೆ ಸಾಕಷ್ಟು ಕೇಳಿದ್ದ, SSC GDನಲ್ಲಿ ಬರೀರಿ, ಅದರಲ್ಲೂ ಕೇಳಿದ್ದ. ನೆಕ್ಸ್ಟ್ ನೀವು NTPC ಯಾರಾದರೂ ಬರೆಯೋರು ಈ ಕ್ಲಾಸ್ನ ಕೇಳ್ತಾ ಇದ್ರೆ, ಓಕೆ. ಸೊ ಅವರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ನದಿಯ ಬಗ್ಗೆ ಕೇಳ್ತಾನೆ. ಮತ್ತು GD ಬರೆಯೋರಾಗಿದ್ದರೆ, D ಗ್ರೂಪ್ ಬರೆಯೋರಾಗಿದ್ದರೆ ಅಲ್ಲಿಯೂ ಕೂಡ ನಿಮಗೆ ಈ ನದಿ ಬಗ್ಗೆ ಕೇಳ್ತಾನೆ. ಸೊ ನಿಮಗೆ ಇನ್ನೊಂದು ಗೊತ್ತಿರಲಿ, ನೀವು ಯಾವುದೇ ಓದಿದ್ರೂ ಕೂಡ ಜಸ್ಟ್ ಈ ಅಗ್ನಿವೀರ್ಗೆ, ಜಸ್ಟ್ ಈ RPF ಎಕ್ಸಾಮ್ಗೆ, ಸರ್ RPF ಎಕ್ಸಾಮ್ದೇ ಪ್ಯಾಟರ್ನ್ ಬೇರೆ ಇರುತ್ತೆ, D ಗ್ರೂಪ್ದೇ ಬೇರೆ ಇರುತ್ತೆ, NTPCದೇ ಬೇರೆ ಇರುತ್ತೆ, ಲೈಕ್ ದಟ್. ಹಾಗೆಲ್ಲ ಇವಾಗ ಯಮುನಾ ನದಿ ಅಂದರೆ, ಇವಾಗ ನಿಮ್ಮ ಅಗ್ನಿವೀರ್ ಪರೀಕ್ಷೆಯಲ್ಲೂ ಕೂಡ ಯಮುನಾ ನದಿಯೇ ಆಗಿರುತ್ತೆ. ಇದು ಮಧ್ಯಪ್ರದೇಶದ ಅಮರಕಂಟಕದಲ್ಲೇ ಹುಟ್ಟುತ್ತೆ, ಉತ್ತರಾಖಂಡದ ಯಮುನೋತ್ರಿಯಲ್ಲೇ ಹುಟ್ಟುತ್ತೆ. ಹಾಗೆ ಬಂದು ಗಂಗಾ ನದಿಗೆ ಸೇರುತ್ತೆ. ಇದರ ಎಡದಂಡೆ ಉಪನದಿ ಟೋನ್ ನದಿನೇ ಆಗಿರ್ತದೆ, ಬಲದಂಡೆದ ಅತಿ ಉದ್ದವಾದ ಉಪನದಿ ಚಂಬಲ್ ನದಿನೇ ಆಗಿರ್ತದೆ ಅಗ್ನಿವೀರಲ್ಲಿ, ಸರಿನಾ. ಹಾಗೆ ನೀವು ರೈಲ್ವೆ ಎಕ್ಸಾಮಲ್ಲಿ ಬರೆಯುವಾಗಲೂ ಸೇಮ್ ಇರುತ್ತೆ ತಾನೆ. ಏನು ಯಮುನಾ ನದಿ ಬಂದು ಇದು ಯಾವ ನದಿ ಉಪನದಿ ಅಂತ ಹೇಳಿದೆ, ಗಂಗಾ ನದಿ ಅಂತ ಹೇಳಿದೆ. ಏನಾದರೂ ರೈಲ್ವೆ ಎಕ್ಸಾಮಲ್ಲಿ ಕೃಷ್ಣ ನದಿ ಉಪನದಿ ಆಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಸೊ ಫ್ಯಾಕ್ಟ್ ಇರೋದು ಫ್ಯಾಕ್ಟಾಗೆ ಇರುತ್ತೆ. ಕ್ವಶನ್ ಲೆವೆಲ್ ಚೇಂಜ್ ಆಗ್ಬೋದು. ಮೀನ್ಸ್ ಇವಾಗ ಏನು ಕೇಳಿದಾನೆ, ಯಮುನಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿ ಆಗಿದೆ ಅಂತ ಕೇಳಿದ್ರೆ ಗಂಗಾ ನದಿ ಅಂತ ಹೇಳ್ತೀನಿ. ಬಟ್ ಇವಾಗ ನೆಕ್ಸ್ಟ್ ಇದರಲ್ಲೇ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಬಹುದು. ಏನಂತ ಕೇಳಬಹುದು, ಗಂಗಾ ನದಿಯ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂತ ಕೇಳಬಹುದು. ಇದೇ ಯಮುನಾ ನದಿ, ಗಂಗಾ ನದಿಯ ಅತ್ಯಂತ ದೊಡ್ಡದಾದ ಉಪನದಿ ಯಾವುದು ಅಂತ ಕೇಳಬಹುದು. ಇದೇ ಯಮುನಾ ನದಿ ಬರುತ್ತೆ. ಹಾಗೆ ಈ ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳಬಹುದು. ಇದೇ ಯಮುನಾ ನದಿ ಬರುತ್ತೆ. ಹಾಗೆ ಈ ಗಂಗಾ ನದಿಯ ಬಲದಂಡೆಯ ಅತಿ ಉದ್ದವಾದ ಉಪನದಿ ಯಾವುದು ಅಂತ ಕೇಳಬಹುದು. ಇದೇ ಯಮುನಾ ನದಿ ಆಗುತ್ತೆ, ಸರಿನಾ. ಎಡದಂಡೆ ಆಗಲ್ಲ, ಎಡದಂಡೆಯಲ್ಲಿ ಬೇರೆ ಬೇರೆ ಬರುತ್ತೆ. ಸೊ ಹೀಗೆ ಗಂಗಾ ಹೀಗೆ ಹರಿತಾಳೆ ಅಂತ ಅನ್ಕೊಳ್ಳಿ, ಓಕೆ. ಸೊ ಹೀಗೆ ಇಲ್ಲಿ ಉತ್ತರಾಖಂಡ ಇದೆ, ಓಕೆ. ಸೊ ಉತ್ತರಾಖಂಡದ ಗಂಗೋತ್ರಿ ಎಂಬ ಭಾಗದಲ್ಲಿ ಏನು ಈ ಗಂಗಾ ಹುಟ್ಟಿ ಹೀಗೆ ಹರಿತಾಳೆ, ಸರಿನಾ. ಸೊ ಹೀಗೆ ಹರಿಯುವಾಗ ಇಲ್ಲಿ ಕೂಡ ಒಂದು ಯಮುನೋತ್ರಿ ಅನ್ನೋ ಸ್ಥಳ ಬರುತ್ತೆ. ಅಲ್ಲಿಂದ ಹುಟ್ಕೊಂಡು ಯಮುನಾ ನದಿ ಹಿಂಗೆ ಬಂದು ಮುಂದೆ ಇಲ್ಲಿ ಪ್ರಯಾಗ್ರಾಜಲ್ಲಿ ಸೇರ್ಪಡೆ ಆಗುತ್ತೆ, ಸರಿನಾ. ಸೊ ರೀಸೆಂಟಾಗಿ ಪ್ರಯಾಗ್ರಾಜಲ್ಲಿ ನೀವು ಮಹಾಕುಂಭ ನೋಡಿದ್ರಿ. ಸೊ ಅಲ್ಲಿ 3 ನದಿಗಳು ಸೇರ್ಪಡೆ ಆಗುತ್ತೆ. ಒಂದು ಗಂಗಾ ನದಿ ಸೇರ್ಪಡೆ ಆಯಿತು ಇಲ್ಲಿ, ಎರಡನೇದು ಇಲ್ಲಿ ಯಮುನಾ ನದಿ ಸೇರ್ಪಡೆ ಆಯಿತು, ಇನ್ನೊಂದು ಕಾಣದೇ ಇರತಕ್ಕಂತಹ ಭೂಮಿಯಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಒಂದು ನದಿ ಇದೆ. ಆ ನದಿಯೇ ಯಾವುದು ಅಂದರೆ ನಿಮಗೆ ಸರಸ್ವತಿ ನದಿ, ಸರಿನಾ. 3 ನದಿಗಳ ಸಂಗಮವಾಗುತ್ತೆ ಅದಕ್ಕೆ ಅಲ್ಲಿ ನಾವು ಏನು ಕುಂಭಮೇಳವನ್ನು ಆಚರಣೆ ಮಾಡ್ತೀವಿ. ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಯಾವುದು, ಈ ಪ್ರಯಾಗ್ರಾಜ್ ಅನ್ನೋದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತದೆ, ಸರಿನಾ. ಇವಾಗ ಸರಸ್ವತಿ ನದಿಯ ಬಗ್ಗೆ ನಮಗೆ ಟಾಪಿಕ್ ಬೇಡ. ಬಟ್ ಇಲ್ಲಿ ಏನು ಕೇಳಿದ್ದೀನಿ ನಾನು, ಇವಾಗ ಬಲದಂಡೆ ಅತಿ ಉದ್ದವಾದ ನದಿ ಯಮುನಾ ನದಿ ಆಯಿತು. ಹಾಗೆ ಈ ಗಂಗಾ ನದಿಯ ಅತ್ಯಂತ ಉದ್ದವಾದ ನದಿಯೂ ಕೂಡ ಬಲದಂಡೆ ಎಡದಂಡೆ ವಾಟ್ ಎವರ್ ಅದು ಕೂಡ ನಿಮಗೆ ಏನಾಗುತ್ತೆ
ಆಗುತ್ತೆ, ಇದೇ ಯಮುನಾ ನದಿ ಆಗುತ್ತೆ, ಸರಿನಾ. ಹಾಗೆ ನಿಮ್ಗೆ ಇನ್ನೂ ಕೇಳಬಹುದು ಎಡದಂಡೆಯ ನದಿಗಳು ಯಾವುದಿದ್ದಾವೆ ಗಂಗಾ ನದಿಯ ಉಪನದಿಗಳು ಅಂತ ಕೇಳಬಹುದು. ಗೋಮತಿ, ಘಾಗರ್, ಗಂಡಕ್, ಕೋಸಿ. ಓಕೆ ಗೋಮತಿ, ಘಾಗರ್, ಗಂಡಕ್, ಕೋಸಿ. ಓಕೆ, ಸೊ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ ಮ್ಯಾಕ್ಸಿಮಮ್. ಯಾಕಂದರೆ ನೀವು ಬೇರೆ ಎಕ್ಸಾಮಲ್ಲಿ ಲೈಕ್ ನೀವು ಈ CHS ಅಲ್ಲೂ CGL ಲೆವೆಲಲ್ಲಿ ನೀವು ಎಕ್ಸಾಮ್ ಕೊಡೋಕ್ಕೂ ಕೂಡ ನಿಮಗೆ ಇದು ಯೂಸ್ ಆಗುತ್ತೆ. ಯಾಕಂದರೆ ಇದೇ ಆರ್ಡ್ರಲ್ಲಿ ಕೇಳ್ತಾನೆ, ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಅನುಗುಣವಾಗಿ ಈ ಗಂಗಾ ನದಿಯ ಎಡದಂಡೆ ಉಪನದಿಗಳನ್ನು ಗುರುತಿಸಿ ಹಾಕ್ರಿ ಅಂತ ಕೇಳ್ತಾನೆ. ಸೊ ಅವಾಗ ಹೇಳಬೇಕಾಗುತ್ತೆ ಗೋಮತಿ, ಘಗ್ಗರ್, ಗಂಡಕ್, ಕೋಸಿ. ಗೋಮತಿ, ಘಗ್ಗರ್, ಗಂಡಕ್, ಕೋಸಿ ಅನ್ನೋದು ನಿಮಗೆ ನೆನಪಿರಲಿ, ಸರಿನಾ. ಇದು ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಕೇಳಬಹುದು ನಿಮಗೆ, ಈ ಗಂಗಾ ನದಿ ಏನಿದೆ ಅಲ್ವಾ ಎರಡು ಕವಲಾಗಿ ಒಡೆಯುತ್ತೆ. ಸೊ ಇಲ್ಲಿ ಮುಂದೆ ಹೋದ ನಂತರ ಇಲ್ಲಿ ಮುರ್ಷಿದಾಬಾದ್ ಅಂತ ಕಂಡುಬರುತ್ತೆ. ಈ ಮುರ್ಷಿದಾಬಾದ್ ಎಲ್ಲಿ ಅಂದರೆ ಈ ಬಂಗಾಳ ಪ್ರದೇಶದಲ್ಲಿ, ಸೊ ಪಶ್ಚಿಮ ಬಂಗಾಳ ಏನಿದೆ ಅಲ್ವಾ ಅಲ್ಲಿ ಪ್ರದೇಶದಲ್ಲಿ ಕಂಡುಬರುತ್ತೆ ಮುರ್ಷಿದಾಬಾದ್ ಅನ್ನೋದು. ಸೊ ಯಾವುದು ಕೂಡ ಯೂಸ್ಲೆಸ್ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯೂಸ್ಲೆಸ್ ಇಲ್ಲ. ನಿಜವಾಗ್ಲೂ ಏನಂದರೆ ನಿಮಗೆ ಯೂಸ್ಫುಲ್ ಆಗಿರೋದೇ ಹೇಳ್ತಾ ಇದ್ದೀನಿ, ಏನೋ ಒಂದು ಹಾಕಿದ್ದಾನೆ ಹೇಳ್ತಾ ಇದ್ದಾನೆ ಅಂತ ಅಲ್ಲ. ಓಕೆ, ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಕ್ವಶನ್ ಹೇಳ್ತಾ ಹೋಗ್ಬೋದಾಗಿತ್ತು, ಬಟ್ ಟಾಪಿಕ್ ಕ್ಲಿಯರ್ ಆಗಬೇಕು ಅಂತ ಅಷ್ಟೇ. ಓಕೆ, ಇವಾಗ ಗಂಗಾ ನದಿ ಬಗ್ಗೆ ಕೇಳಿದ್ರೆ ಕೇಳಲೇಬೇಕು, ನಿಮಗೆ ಹೇಳಕ್ಕೆ ಬರಲೇಬೇಕು ಅನ್ನೋದು ಒಂದೇ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ಗಂಗಾ ನದಿಯ ಕವಲು ಎರಡಾಗಿ ಹರಿದು ಹೋಗುತ್ತೆ. ಸೊ ಒಂದು ಬಾಂಗ್ಲಾದೇಶದಲ್ಲಿ ಹರಿದ್ರೆ ಒಂದು ಗಂಗಾ ನದಿಯ ಕವಲು, ಇನ್ನೊಂದು ಏನಂದರೆ ನಮ್ಮ ಕಲ್ಕತ್ತಾದಲ್ಲಿ ಹರಿತದೆ, ಮೀನ್ಸ್ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಹರಿತದೆ. ಈ ಪಶ್ಚಿಮ ಬಂಗಾಳದಲ್ಲಿ ಹರಿತಕ್ಕಂತಹ ಗಂಗಾ ನದಿಯ ಕವಲಿಗೆ ನಾವು ಏನಂತ ಕರಿತೀವಿ ಅಂದರೆ ಹುಗ್ಲಿ ನದಿ ಅಂತ ಕರಿತೀವಿ. ಓಕೆ, ಹುಗ್ಲಿ ನದಿ ಅಂತ ಕರಿತೀವಿ. ಹಾಗೆ ಈ ಬಾಂಗ್ಲಾದೇಶದಲ್ಲಿ ಈ ಗಂಗಾ ನದಿಯ ಒಂದು ಕವಲು ಹರಿತದೆ ಅಂತ ಹೇಳಿದೆ ಅಲ್ವಾ, ಈ ಕವಲು ಇದಕ್ಕೆ ಏನಂತ ಕರಿತೀವಿ ನಾವು, ಪದ್ಮ ಅಂತ ಕರಿತೀವಿ, ಸರಿನಾ. ಸೊ ಹೆಸರನ್ನೇ ಬದಲಾವಣೆ ಮಾಡ್ಕೊಂಡು ಹೋಗ್ಬಿಡ್ತದೆ. ಯಾವುದು ಈ ಗಂಗಾ ನದಿ ಮುರ್ಷಿದಾಬಾದ್ವರೆಗೂ ಮಾತ್ರ ಗಂಗಾ ಅಂತ ಇರುತ್ತೆ. ಓಕೆ, ಈ ಮುರ್ಷಿದಾಬಾದ್ವರೆಗೂ ಮಾತ್ರ ಗಂಗಾ ಅಂತ ಇರುತ್ತೆ ಈ ನದಿ ಹೆಸರು. ಬಟ್ ಮುಂದ್ಗಡೆ ಮೇಲ್ಗಡೆ ಇಲ್ಲಿ ಬಾಂಗ್ಲಾದೇಶಕ್ಕೆ ಹೋದಾಗ ಅಲ್ಲಿ ಪದ್ಮ ಆಗುತ್ತೆ, ಕೆಳಗಡೆ ಹೀಗೆ ಹರಿದು ಬಂದು ಕಲ್ಕತ್ತಾ ಸೇರುವಾಗ ಅಲ್ಲಿ ಅದರ ಹೆಸರು ಹೂಗ್ಲಿ ಆಗಿರುತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಪಕ್ಕಾ ಕೇಳ್ತಾನೆ ನಿಮಗೆ ಕ್ವಶನ್ಗಳನ್ನು. ಓಕೆ, ಆ್ಯಂಡ್ ದೆನ್ ಈ ಹೂಗ್ಲಿ ನದಿಗೆ ಇದು ಎಲ್ಲಿ ಈ ಕಲ್ಕತ್ತಾದ ಬಂದರು ಏನಿದೆ ಅಲ್ವಾ ಇದು ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ಕಲ್ಕತ್ತಾದ ಬಂದರು ಯಾವ ನದಿ ತೀರದಲ್ಲಿದೆ, ಇದೇ ಹೂಗ್ಲಿ ನದಿ ತೀರದಲ್ಲಿ ಕಂಡುಬರುತ್ತೆ. ಹಾಗೆ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಮೇಜರ್ ಬಂದರುಗಳಲ್ಲಿ, ಓಕೆ, ಪ್ರಮುಖವಾದ ಬಂದರುಗಳಲ್ಲಿ ಯಾವ ಒಂದು ಬಂದರು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಏಕೈಕ ಬಂದರು ಯಾವುದು, ಇದೇ ಕಲ್ಕತ್ತಾ ಬಂದರು, ಸರಿನಾ. ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಈ ಗಂಗಾ ನದಿ ಹೇಳಿದೆ ಅಲ್ವಾ, ಈ ಗಂಗಾ ನದಿಗೆ ಇಲ್ಲೊಂದು ಬ್ಯಾರೇಜ್ ಕಟ್ಟಿದ್ದಾರೆ, ಅಣೆಕಟ್ಟು ಕಟ್ಟಿದ್ದಾರೆ. ಎಲ್ಲಿ, ಈ ಬಂಗಾಳ ಪ್ರದೇಶದಲ್ಲಿ. ಆ ಅಣೆಕಟ್ಟಿನ ಹೆಸರೇನಂತ ಕೇಳ್ತಾನೆ. ಓಕೆ, ಆ ಅಣೆಕಟ್ಟಿನ ಹೆಸರೇನೆಂದರೆ ಫರಕ್ಕಾ ಅಣೆಕಟ್ಟು. ಓಕೆ, ಫರಕ್ ಬೀಳ್ತದಲ್ಲ, ಫರಕ್ಕಾ ಅಣೆಕಟ್ಟು. ಕ್ವಶನ್ ಏನಾದರೂ ಗೊತ್ತಲ್ಲ ಅಲ್ಲಿ ಫರಕ್ ಬೀಳ್ತದೆ 1 ಮಾರ್ಕ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಫರಕ್ಕಾ ಅಣೆಕಟ್ಟು ಏನಿದೆ ಅಲ್ವಾ ಇದು ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ, ಸರಿನಾ. ಗೊತ್ತಿರಲಿ, ಇದು ನಿಮಗೆ ಕೇಳ್ತಾನೆ. ಸೊ ಇದು ಕೂಡ ವಿವಾದಿತ ಒಂದು ಡ್ಯಾಮ್ ಆಗಿದೆ, ಎಲ್ಲಿ ನಮ್ಮ ಬಾಂಗ್ಲಾ ಮತ್ತು ನಮ್ಮ ಭಾರತದ ಮಧ್ಯೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಈ ಯಮುನಾ ನದಿ ಇದೆಯಲ್ವಾ, ಯಾವ ನದಿ, ಎಲ್ಲಿದೆ ಯಮುನಾ ನದಿ, ಈ ಯಮುನಾ ನದಿ. ಓಕೆ, ಈ ಯಮುನಾ ನದಿ ಇದೆಯಲ್ವಾ ಇದು 3 ನಗರಗಳ ಪ್ರಮುಖ ಪ್ಲೇಸಿನ ಮೇಲೆ ಹಾದು ಬಂದಿದೆ. ಅಂದರೆ 3 ಏನು ನಗರಗಳಿದಾವಲ್ವಾ ಇದೇ ನದಿ ತೀರದಲ್ಲಿ ಕಂಡುಬರುತ್ತೆ. ಒಂದು ಯಾವುದು ನಿಮಗೆ, ದೆಹಲಿ, ಆಗ್ರಾ ಮತ್ತು ಮಥುರಾ. ದೆಹಲಿ, ಆಗ್ರಾ ಮತ್ತು ಮಥುರಾ ಅನ್ನುವ 3 ನಗರಗಳು ಇದೇ ಯಮುನಾ ನದಿಯ ದಂಡೆಯಲ್ಲಿ ಕಂಡುಬರ್ತವೆ. ಓಕೆ, ಅದರ ತೀರದಲ್ಲಿ ಕಂಡುಬರ್ತವೆ. ಯಾವುದು, ಈ ದೆಹಲಿ, ಆಗ್ರಾ ಮತ್ತು ಮಥುರಾ. ನೆನ್ಪಿಟ್ಕೊಳ್ಳಿ, ಮಥುರಾ ಅಂದರೆ ನಮಗೆ ಗಂಗಾ ನದಿನೇ ನೆನ್ಪರ್ತದೆ, ಗಂಗಾ ನದಿ ಅಲ್ಲ, ಸರಿನಾ. ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಲ್ಲಿದ್ವಿ ನಾವು. ಓಕೆ, ಇಲ್ಲಿ ಯಮುನಾ ನದಿಯ ಉಪನದಿ ಯಾವುದು ಅಂತ ಕೇಳಿದ್ವಿ. ಯಮುನಾ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದ್ವಿ, ಯಾವುದು, ಗಂಗಾ ನದಿ. ಅದಕ್ಕೆ ಸರಿಯಾದ ಉತ್ತರ ಆಗಿತ್ತು. ಬಟ್ ಈ ಯಮುನಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಓಕೆ, ಸೊ ಇವಾಗಲೇ ನಿಮಗೆ ಇಲ್ಲಿ ಹಾಕಿದ್ದೆ ಅಲ್ವಾ, ಯಾವುದು, ಇಲ್ಲಿ ಗಂಗಾ ನದಿ ಹುಟ್ಟಿ ಹೀಗೆ ಹರಿತದೆ, ಆ್ಯಂಡ್ ದೆನ್ ಯಮುನಾ ನದಿ ಹುಟ್ಟುತ್ತದೆ, ಅದು ಬಂದು ಹಿಂಗೆ ಸೇರ್ತದೆ. ಸೊ ಈ ಯಮುನಾ ನದಿ ಇದೆ ಅಲ್ವಾ ಈ ಯಮುನಾ ನದಿ ಕೂಡ ಉಪನದಿಗಳಿದಾವ್ರಿ. ಯಾವ್ಯಾವ ಉಪನದಿಗಳು ಅಂತ ಕೇಳ್ತಾನೆ ನಿಮಗೆ. ಓಕೆ, ಯಾವುದು, ಒಂದು ಚಂಬಲ್, ಓಕೆ, ಬೆಟ್ವಾ, ಕೇನ್ ಅಂತ. ಓಕೆ, ಸೊ ಬಲದಂಡೆ ಯಾವ ಅಂದರೆ ನಿಮಗೆ ಚಂಬಲ್, ಬೆಟ್ವಾ ಮತ್ತು ಕೇನ್. ಅರ್ಥ ಆಗಲಿಲ್ವಾ, ಬೇಡ, ಅರ್ಥ ಆಗೋದು ಬೇಡ. ಜಸ್ಟ್ ಏನಾದರೂ ಇವು ಹೆಸರಾದರೂ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಿಮಗೆ ಮತ್ತೆ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗೇ ಆಗ್ತವೆ. ನಾನು ಮತ್ತೆ ನಿಮಗೆ ರಿಪೀಟ್ ಹೇಳ್ತೀನಿ. ಓಕೆ, ಸೊ ಪ್ರಾಬ್ಲಮ್ ಏನಿಲ್ಲ. ಹಾಗೆ ಈ ಹೆಸರುಗಳನ್ನು ಸಿಮಿಲರ್, ಒಂದು ರೀತಿ ಫ್ರೆಂಡ್ ಹೆಸರುಗಳ ಥರ ನೀವು ನೆನ್ಪಿಟ್ಕೋಬೇಕು. ಯಾವುದು, ಈ ಚಂಬಲ್ಲು, ಬೆಟ್ವಾ ಮತ್ತು ಕೇನು. ಫ್ರೆಂಡ್ ಹೆಸರು ಥರ ಯಾವುದೂ ಇಲ್ಲ, ಬಟ್ ನಿಮಗೆ ನೋಡಿ ಏನೋ ಒಂದು ಇದೆಯಲ್ಲ ಅದು ನದಿ ಹೆಸರು ಅಂತ ನಿಮಗೆ ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಏನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಚಂಬಲ್ ಅಂತ ಏನೋ ಒಂದು ನಮ್ಮ ತಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದರೆ ಸಾಕು, ಬೆಟ್ವಾ ಅನ್ನೋದು ಯಾವುದೋ ಒಂದು ಮೂಲೆಯಲ್ಲಿದ್ದರೆ ಸಾಕು, ಕೇನ್ ಅನ್ನೋದು ಯಾವುದೋ ಒಂದು ಮೂಲೆ ಇದ್ದರೆ ಸಾಕು. ಯಾಕೆ, ನೆಕ್ಸ್ಟ್ ಇನ್ನೊಮ್ಮೆ ನಾನು ರಿಪೀಟ್ ಮಾಡುವಾಗ 2ನೇ ಸಾರಿ ಅಥವಾ 3ನೇ ಸಾರಿ ರಿಪೀಟ್ ಆಗುವ ಮತ್ತೊಂದು ಕ್ವಶನ್ ಪೇಪರಲ್ಲಿ ನಿಮ್ಮ ಮೈಂಡು ಹೇಳುತ್ತೆ, ಅವಾಗ ಓದಿದ್ದೆ ನೋಡಲ್ಲ ನೀನು
ಇದೇ ನೋಡೋದು, ಇದೇ ನೋಡೋದು ಚಂಬಲ್, ಇದೇ ನೋಡೋದು ಬೆಟ್ವ, ಇದೇ ನೋಡೋದಕ್ಕೆ ಏನಂತ ಹೇಳುತ್ತೆ, ಸರಿನಾ? ಸೊ ಅದಕ್ಕಾದ್ರೂ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಯಮುನಾ ನದಿಯ ಎಡದಂಡೆಯ ಉಪನದಿ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಇದರಲ್ಲಿ ಈ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ಯಮುನಾ ನದಿಯ ಎಡದಂಡೆಯ ಉಪನದಿ ಯಾವುದು ಅಂತ. ಅಂದರೆ ಎಡಕ್ಕೆ ಬಂದು ಸೇರಬೇಕು. ಈಗ ಏನಾದರೂ ಹಿಂಗೆ ಹೊಂಟಿದ್ರೆ ನದಿ ಈ ಕಡೆ ಬಂದು ಸೇರಿದ್ರೆ ಅದು ಎಡದಂಡೆಯ ನದಿ, ಈ ಕಡೆಯಿಂದ ಬಂದು ಸೇರಿದ್ರೆ ಅದು ಬಲದಂಡೆಯ ನದಿ. ಏನಾದರೂ ನದಿ ಹಿಂಗೆ ಮುಖ ಮಾಡಿ ಹರಿತಿದ್ರೆ ಈ ಕಡೆ ಬಲದಂಡೆ ಆಗುತ್ತೆ, ಈ ಕಡೆದ ಎಡದಂಡೆ ಆಗುತ್ತೆ. ಎಡಗೈಯ ಕಡೆ ಎಡದಂಡೆ, ಬಲಗೈಯ ಕಡೆ ಇರ್ತದೆ ಅಲ್ಲಿ ಬಲದಂಡೆ, ಅಷ್ಟೇ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಇಷ್ಟೇ. ಸೊ ಈ ಎಡದಂಡೆ ಉಪನದಿ ಯಾವುದಂದ್ರೆ ಟೋನ್ ನದಿ ಅಂತ ಬರುತ್ತೆ. ಯಾವುದು? ಟೋನ್ ನದಿ, ಸರಿನಾ? ಈ ಟೋನ್ ನದಿ ಅನ್ನೋದು ಯಮುನಾ ನದಿಯ ಎಡದಂಡೆಯ ಉಪನದಿ ಆಗಿದೆ, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ನದಿ ಜೋಡಣೆ ಅಂತ ಬರುತ್ತೆ ನಿಮಗೆ. ನದಿ ಜೋಡಣೆ ಅಂದರೆ 2 ನದಿಗಳನ್ನು ಸೇರಿಸೋದು ಅಥವಾ 3 ನದಿಗಳನ್ನು ಸೇರಿಸೋದು, ಸರಿಯಾ? ಸೊ ಸೇರಿಸಿದ್ರೆ ಏನಾಗುತ್ತೆ ನಿಮಗೆ, ಈ ಬೇರೆ ಬೇರೆ ಉಪಯೋಗಕ್ಕೆ ವಿವಿಧ ಉದ್ದೇಶಗಳಿಗೆ ಏನು ಹೆಲ್ಪ್ ಆಗುತ್ತೆ. ಇವಾಗ ನೀರಾವರಿಗೆ ಹೆಲ್ಪ್ ಆಗುತ್ತೆ, ಅದಾದ ನಂತರ ವಿದ್ಯುತ್ ಕ್ರಿಯೆಗೆ, ಓಕೆ, ಈ ವಿದ್ಯುತ್ನ ಉತ್ಪಾದನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ? ಹಾಗೆ ಈ ಯಾವುದು ಪ್ರವಾಹನ ತಪ್ಸಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಹಾಗೆ ಮತ್ತೆ ಬೇರೆ ರೀತಿ ಯಾವುದು ಈ ಸಾರಿಗೆ ಸಂಪರ್ಕಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಯಾವುದು ಈ ನದಿ ಜೋಡಣೆ ಮಾಡಿದಾಗ. ಸೊ ಅದಕ್ಕೆ ಈ ನಮ್ಮ ಭಾರತದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಯಾವ ನದಿಗೆ ಮಾಡಿದ್ರು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದು ಅಂದರೆ ಇವಾಗಲೇ ಹೇಳ್ದೆ ಅಲ್ಲ, ಯಾವುದು? ಬೆಟ್ವಾ ಆ್ಯಂಡ್ ಕೇನ್. ಓಕೆ, ಸೊ ಈ ಮೆಟ್ವಾ ಮತ್ತು ಕೇನ್ ಅನ್ನುವ 2 ನದಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಜೋಡಣೆ ಮಾಡಲಾಗಿದೆ, ಸರಿನಾ? 2 ನದಿಗಳನ್ನು ಕೂಡಿಸ್ಬಿಟ್ಟಿದ್ದಾರೆ ಇವಾಗ. 2 ಕೂಡಿ ಒಂದೇ ಕೈ ಹಿಡ್ಕೊಂಡು ಹೋಗ್ರಪ್ಪ ನೀವು ಅಂತ. ಓಕೆ, ಸೊ ಕೈ ಹಿಡ್ಕೊಂಡು ಅಂದ್ರೆ ಇನ್ನೊಂದು ನೆನಪು ಬರ್ಬೇಕು ನಿಮಗೆ, ಯಾವುದು? ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ಓಕೆ, ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ವಾಟ್ ಈಸ್ ದಟ್ ಹ್ಯಾಂಡ್ ಇನ್ ಹ್ಯಾಂಡ್? ಹ್ಯಾಂಡ್ ಇನ್ ಹ್ಯಾಂಡ್ ಅಂದರೆ ಏನು ಸರ್? ಏನಿಲ್ಲ, ಯುದ್ಧಾಭ್ಯಾಸ ನಡೀತದೆ ನಮ್ಮ ಭಾರತ ಮತ್ತು ಚೀನಾದ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸ ಯಾವುದು ಅಂದರೆ ಈ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನುವ ಯುದ್ಧಾಭ್ಯಾಸ, ಸರಿನಾ? ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ ಚೀನಾ ಕಡೆಗೆ. ಸೊ ಲೈಕ್ ದ್ಯಾಟು. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ನಿಮಗೆ ಚೀನಾ ಮತ್ತು ನಮ್ಮ ಭಾರತದ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸ ಅಂತ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಇಂದ್ರ ಅನ್ನೋದು ಇಂಡಿಯಾ ಮತ್ತು ರಷ್ಯಾ, ಸರಿನಾ? ಸೊ ಅದು ಟಾಪಿಕ್ ಬಂತು, ಸುಮ್ಮನೆ ಹೇಳಿದೆ ಅಷ್ಟೇ. ಓಕೆ, ಗೊತ್ತಿರಲಿ ನಿಮಗೆ. ಹಾಗೆ ಈ ಗೋದಾವರಿ ಏನಿದೆ ಅಲ್ವಾ, ಸೊ ಇದು ನಮ್ಮ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ನಿಮಗೆ ಯಾವುದಾದ್ರೂ ಕೇಳಿದ್ರೆ ಗೋದಾವರಿ ನದಿ ಆಗುತ್ತೆ, ಸರಿನಾ? ಹಾಗೆ ಪೂರ್ವಕ್ಕೆ ಹರಿತಕ್ಕಂತಹ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ. ಹಾಗೆ ಪೂರ್ವಕ್ಕೆ ಹರಿತಕ್ಕಂತಹ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ 2ನೇ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣ. ಅಥವಾ ನಿಮ್ಗೆ ಇನ್ನೂ ಕೇಳಬಹುದು, ನಮ್ಮ ಭಾರತದಲ್ಲೇ ಪಶ್ಚಿಮಮುಖವಾಗಿ ಹರಿತಕ್ಕಂತಹ ಅತ್ಯಂತ ಉದ್ದವಾದ ನದಿ ಯಾವುದು? ನರ್ಮದಾ, ಸರಿನಾ? ಹಾಗೆ 2ನೇ ನದಿ ತಾಪಿ, ಸರಿನಾ? 2 ಎಲ್ಲಿ ಹುಟ್ಟುತ್ತವೆ? 2 ಕೂಡ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತವೆ. ಈ ನರ್ಮದಾ ಹುಟ್ಟೋದು ಅಮರಕಂಟಕ ವಲಯದಲ್ಲಿ, ಮಧ್ಯಪ್ರದೇಶದ ಅಮರಕಂಟಕ ವಲಯದಲ್ಲಿ. ಈ ತಾಪಿ ಹುಟ್ಟೋದು ಬೇತಲ್ ಅನ್ನುವ ಒಂದು ಸ್ಥಳದಲ್ಲಿ. ಓಕೆ, ಬೇತಲ್ ತಗೋತೀರಿ ಗೊತ್ತಾ? ಸೊ ಬೇತಲ್ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವಾಗ ಕೂದಲು ನಡುವ ಒಂದು ಲೈನ್ ಇರುತ್ತೆ ಗೊತ್ತಾ, ಹೈವೇ ತೆಲೆ ಮೇಲೆ, ಸೊ ಅದಕ್ಕೆ ಬೇತಲ ಅಂತ ಕರೀತಾರೆ. ಸೊ ಅಲ್ಲಿ ಹುಟ್ಟೋದು ಯಾವುದಂದ್ರೆ ಈ ತಾಪಿ ನದಿ ಹುಟ್ಕೊಳ್ತದೆ, ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಬ್ರಹ್ಮಪುತ್ರ ನದಿ ಏನಿದೆ ಅಲ್ವಾ, ಇದು ಕೂಡ ನಿಮಗೆ ಮುಂದೆ ಬಂದು ಇದೇ ಗಂಗಾ ನದಿಗೆ ಸೇರುತ್ತೆ. ಎಲ್ಲಿ? ಬಾಂಗ್ಲಾದೇಶಲ್ಲಿ ಸೇರುತ್ತೆ. ಈ ಬ್ರಹ್ಮಪುತ್ರ ನದಿಗೆ ಟಿಬೇಟಲ್ಲಿ ಸ್ಯಾಂಗ್ಪೋ ಅಂತ ಕರೀತಾರೆ, ಹಾಗೆ ನಮ್ಮ ಇಂಡಿಯಾದಲ್ಲಿ ಲೋಹಿತ್ ಅಂತ ಕರೀತಾರೆ. ಹಾಗೆ ಈ ಬಾಂಗ್ಲಾದಲ್ಲಿ ಫಸ್ಟ್ ಎಂಟ್ರಿ ಕೊಡುವಾಗ ಏನಂತ ಕರೀತಾರೆ ಗೊತ್ತಾ? ಇದಕ್ಕೆ ಜಮುನಾ ಅಂತ ಕರೀತಾರೆ. ಯಾಕೆ? ತಿಸ್ತಾ ನದಿ ಇದಕ್ಕೆ ಜೋಡಣೆ ಆಗುತ್ತೆ. ಸೊ ಅದು ಜಾಯಿನ್ ಆದಾಗ ಇದಕ್ಕೆ ಜಮುನಾ ಅಂತ ಕರಿತೀವಿ. ಈ ಪದ್ಮ ಅವಾಗಲೇ ಹೇಳಿದೆ ಗೊತ್ತಾ, ಈ ಗಂಗಾ ನದಿ ಪದ್ಮ ಅಂತ ಹೆಸರು ಬದಲಾವಣೆ ಮಾಡ್ಕೊಳ್ಳುತ್ತೆ ಅಂತ, ಕಳ್ಳಾಗಿ ಓಡುತ್ತೆ ಅಂತ. ಸೊ ಆ ಪದ್ಮ ಮತ್ತು ಈ ಜಮುನಾ ಎರಡೂ ಸೇರಿದಾಗ ಮುಂದೆ ಏನಾಗುತ್ತೆ ಅಂದರೆ ಮೇಘನಾ ಅಂತ ಹೆಸರು ಬದಲಾವಣೆಯಾಗಿ ಹರಿತದೆ. ಹರಿದು ಏನು ಮಾಡುತ್ತೆ, ಈ ನಮ್ಮ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಯಾವುದು? ಈ ಬ್ರಹ್ಮಪುತ್ರ ಮತ್ತು ಈ ಗಂಗಾ ನದಿಗಳು, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3ನೇ ಪ್ರಶ್ನೆ, ಹರಪ್ಪನನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ದಾರೆ. ಮೀನ್ಸ್ ಈ ಹರಪ್ಪ ಅನ್ನುವ ಒಂದು ನಗರ ಇದೆಯಲ್ವಾ, ಈ ಸಿಂಧೂ ನಾಗರಿಕತೆಯಲ್ಲಿ ನಗರಗಳು ಕಂಡು ಬರ್ತವೆ. ಈ ಸಿಂಧೂ ನಾಗರಿಕತೆ, ಓಕೆ, ನಿಮ್ಗೆ ಗೊತ್ತಿದೆ ಅಲ್ವಾ, ಸಿಂಧೂ ನಾಗರಿಕತೆ ಯಾವಾಗಿತ್ತು? 3000 ಇಸ್ವಿಯಲ್ಲಿ. ಓಕೆ, 3000 BCಯಲ್ಲಿ. ಸೊ ಅವಾಗ ಹುಟ್ಟಿರ್ತಕ್ಕಂಥ ಈ ಸಿಂಧೂ ನಾಗರಿಕತೆಯಲ್ಲಿ ಕೆಲವೊಂದು ನಗರಗಳು ಕಂಡು ಬಂದಿದ್ದಾವೆ. ಯಾಕಂದರೆ ಇದು ನಗರ ನಾಗರಿಕತೆಯಾಗಿತ್ತು. ಸೊ ಆ ನಗರಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ಕಂಡು ಹಿಡಿದಿರ್ತಾರೆ. ಸೊ ಆ ರೀತಿ ಹರಪ್ಪ ಅನ್ನೋ ಒಂದು ನಗರ ಇದೆ. ಈ ನಗರ ಎಲ್ಲಿದೆ ಅಂದರೆ ಪಾಕಿಸ್ತಾನದ ಮಾಂಟಿಗೋಮರಿ ಎಂಬ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವುದು? ಈ ಹರಪ್ಪ ಅನ್ನುವ ನಗರ. ಈ ಹರಪ್ಪ ಅನ್ನುವ ಒಂದು ನಗರವನ್ನು ಕಂಡು ಹಿಡಿದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ನಿಮಗೆ ಈ ದಯಾರಾಮ್ ಸಹಾನಿ ಅಂತ. ಓಕೆ,
ಯಾರು? ಈ ದಯಾರಾಮ್ ಸಹಾನಿ ಅಂತ ಬರ್ತಾರೆ. ಹಾಗೆ ಆರ್ ಡಿ ಬ್ಯಾನರ್ಜಿ ಇದಾರಲ್ಲ, ಇವ್ರು ಏನು ಕಂಡು ಹಿಡಿದ್ರು? ಈ ಆರ್ ಡಿ ಬ್ಯಾನರ್ಜಿ ಏನಿದಾರಲ್ವಾ, ಇವರು ಮೆಹೆಂಜೋದಾರೋವನ್ನು ಕಂಡು ಹಿಡಿದಿದ್ದಾರೆ. ಯಾರು? ಈ ಆರ್ ಡಿ ಬ್ಯಾನರ್ಜಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ, ಸರಿಯಾ? ಇದು ಇಂಪಾರ್ಟೆಂಟ್ ಇದೆ. ಈ ದಯಾರಾಮ್ ಸಹಾನಿ 1921ರಲ್ಲಿ ಈ ಹರಪ್ಪವನ್ನು ಕಂಡು ಹಿಡಿದ್ರೆ, ಈ ಆರ್ ಡಿ ಬ್ಯಾನರ್ಜಿ 1922ರಲ್ಲಿ ಮೆಹೆಂಜೋದಾರೋವನ್ನು ಕಂಡು ಹಿಡಿದಿದ್ದಾರೆ, ಸರಿನಾ? ಹಾಗೆ ಲೋಥಾಲ್ ಅಂತ ಬರುತ್ತೆ. ಲೋಥಾಲ್, ಓಕೆ. ಈ ಲೋಥಾಲ್ ಎನ್ನುವ ಊರು ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಗುಜರಾತಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಇದು ಕೇಳಿದ್ದಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಲೋಥಾಲ್ ಅನ್ನೋದು ಒಂದು ಬಂದರು ಪಟ್ಟಣವಾಗಿತ್ತು. ಸಿಂಧೂ ನಾಗರಿಕತೆಯ ಏಕೈಕ ಬಂದರು ಪಟ್ಟಣ ಯಾವುದಾಗಿತ್ತು ಅಂತ ಕೇಳ್ತಾನೆ. ರೇವು ಪಟ್ಟಣ, ಬಂದರು ಪಟ್ಟಣ, ಸರಿನಾ? ಸೊ ಹಡಗು ಕಟ್ಟೆ ಅಂತ ಕೇಳಿದಾಗ ಅಲ್ಲಿ ಲೋಥಾಲ್ ಅಂತ ಹೇಳಬೇಕು. ಈ ಲೋಥಾಲನ್ನು ಕಂಡು ಹಿಡಿದವ್ರು ಯಾರು? ಅದು ಬೇಕಾಗತ್ತೆ, ಓಕೆ. ಎಸ್ ಆರ್ ರಾವ್ ಅನ್ನೋರು 1931ರಲ್ಲಿ ಕಂಡು ಹಿಡಿದ್ರು. ಸರ್, ಇಸ್ವಿ ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ನಿಮಗೆ ಯಾವ್ದು ನೆನ್ಪಿಟ್ಕೊಳಕ್ಕಾಗತ್ತಲ್ಲ ಅದನ್ನಾದರೂ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಈ ಲೋಥಾಲ್ ಅನ್ನೋದು ಎಲ್ಲಿದೆ? ಗುಜರಾತಲ್ಲಿ ಇದೆ ಅಂತ ನೆನ್ಪಿಟ್ಕೋಬೇಕು ಮೊದಲು. ಅದಾಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ನೆನ್ಪಿಟ್ಕೋಬೇಕು? ಯಾರು ಕಂಡು ಹಿಡಿದ್ರು ಅಂತ ನೆನ್ಪಿಟ್ಕೋಬೇಕು, ಎಸ್ ಆರ್ ರಾವ್ ಅನ್ನೋರು. ಸೊ ನೆಕ್ಸ್ಟ್ ನಮಗೆ ಇನ್ನೂ ಸ್ವಲ್ಪ ತಿಳ್ಕೋಬೇಕು ಅಂದಾಗ ಅವಾಗ ಈ 31 ಅನ್ನೋದು ಕೂಡ ನೆನ್ಪಿಟ್ಕೋಬೇಕು. ಸಿಂಪಲ್ ಅಷ್ಟೇ, ಓಕೆ. ಏನು ಜಾಸ್ತಿ ವರಿ ಮಾಡ್ಕೊಳ್ಳೋದಿಲ್ಲ, ಸಿಂಪಲಾಗಿ ಕಲಿಬೇಕು, ಸಿಂಪಲಾಗಿ ಮುಗೀತದೆ ಅಷ್ಟೇ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 4ನೇ ಪ್ರಶ್ನೆ. ಮಾರ್ಚ್ 2023ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಈ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲರೂ ಕೂಡ ನೀವು ಎಕ್ಸಾಮ್ ಇನ್ನೊಂದು 15 ದಿನ ಇರುವಾಗಲ ನೋಡ್ಕೊಂಡು ಹೋಗಿ. ಇಲ್ಲಾಂದರೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಓಕೆ. ಯಾವುದು RPF GK ಕ್ವಶನ್ಸ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸ್ಟ್ಯಾಟಿಕ್ GK ಅಂತ. ಆ ವಿಡಿಯೋದಲ್ಲಿ ನಿಮಗೆ ಎಲ್ಲ ರಾಜ್ಯದ ರಾಜ್ಯಪಾಲರು ಹಾಗೆ ಎಲ್ಲ ಕೇಂದ್ರಾಡಳಿತ ಪ್ರದೇಶದ ನಿಮಗೆ ಆಡಳಿತಾಧಿಕಾರಿ ಆ್ಯಂಡ್ ಈ ಲೆಫ್ಟಿನೆಂಟ್ ಗವರ್ನರ್ಗಳ ಬಗ್ಗೆ ಕ್ಲಾಸ್ನ ಹೇಳಿದ್ದೀನಿ ಅದರಲ್ಲಿ, ಓಕೆ. ಸೊ ನಿಮಗೆ ಯಾರಿಗಾದರೂ ಕೇಳಬೇಕಾಗಿತ್ತು ಅಂತಂದರೆ ಅಲ್ಲಿ ಹೋಗಿ ಅದನ್ನು ಲಾಸ್ಟ್ ವಿಡಿಯೋ, ಓಕೆ, ಅಪ್ಲೋಡ್ ಆಗಿದೆ ನಿನ್ನೆ, ಅದನ್ನು ನೋಡ್ಕೊಳ್ಳಿ, ಓಕೆ. ಈ ವಿಡಿಯೋಕ್ಕಿಂತ ಹಿಂದ್ಗಡೆ ಇರುವ ಒಂದು ವಿಡಿಯೋ ಅಷ್ಟೇ, ಓಕೆ. ಸೊ ಆ ವಿಡಿಯೋನ ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಫುಲ್ ಹೇಳಿದ್ದೀನಿ. ಒಟ್ಟು 28 ರಾಜ್ಯಗಳ ರಾಜ್ಯಪಾಲರು ಹಾಗೆ ನೂತನವಾಗಿ ನೇಮಕ ಆದವರು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಹಾಗೆ ಲೆಫ್ಟಿನೆಂಟ್ ಗವರ್ನರ್ಗಳು, ಇವಾಗ ಲಕ್ಷದ್ವೀಪ ಮತ್ತು ಈ ದೀವ್ ದಮನ್ಗೆ ಒಬ್ಬರೇ ಬರ್ತಾರೆ ಲೆಫ್ಟಿನೆಂಟ್ ಗವರ್ನರ್. ಯಾರಿದ್ದಾರೆ? ಪ್ರಫುಲ್ ಚೌಕಿ ಅಂತ ಬರ್ತಾರೆ, ಓಕೆ. ಆ ಪ್ರಫುಲ್ ಅನ್ನೋರು ಬರ್ತಾರೆ. ಸೊ ಆ ರೀತಿ ಇವಾಗ 2 ರಾಜ್ಯಗಳು ಕೂಡ ಕಂಡು ಬರ್ತಾರೆ. ಸೊ ಅದನ್ನೆಲ್ಲ ಕೂಡ ಸ್ವಲ್ಪ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ಈ ಗುಜರಾತ್ನಲ್ಲಿ ಪ್ರಸ್ತುತ ಮುಖ್ಯಮಂತ್ರಿ ಅಥವಾ 2023ರಲ್ಲಿ ಮುಖ್ಯಮಂತ್ರಿ ಯಾರಿದ್ರು? ಭೂಪೇಂದ್ರ ಪಟೇಲ್ ಅವರು, ಸರಿನಾ? ಸೊ ಪ್ರಸ್ತುತನೂ ಅವರೇ ಇದ್ದಾರೆ. ಯಾರು? ಭೂಪೇಂದ್ರ ಪಟೇಲ್ ಅವರು ಈ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೆ ನಿಮಗೆ ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೇಳ್ತಾರೆ. ಯಾರು? ಚಂದ್ರಬಾಬು ನಾಯ್ಡು ಅಂತ. ಯಾರು? ಚಂದ್ರಬಾಬು ನಾಯ್ಡು. ಯಾಕೆ ಹೇಳ್ತಾನೆ ಸರ್ ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ? ಯಾಕೆ ಹೇಳ್ತಾನೆ? ರೀಸೆಂಟಾಗಿ ಎಲೆಕ್ಷನ್ ಆಗಿದೆ ಸರ್, ಅದಕ್ಕೆ ಕೇಳ್ತಾನೆ, ಸರಿನಾ? ಸೊ ಅದನ್ನು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಹರಿಯಾಣದ ಮುಖ್ಯಮಂತ್ರಿ ಯಾರಿದ್ದಾರೆ? ನಯಾಬ್ ಸೈನಿ ಅಂತ ಕಂಡುಬರ್ತಾರೆ, ಸರಿಯಾ? ಸೊ ನಯಾಬ್ ಸೈನಿ ಅನ್ನೋರು ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ಈ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರಿದ್ದಾರೆ? ಪೇಮಾ ಖಂಡು ಅಂತ ಬರ್ತಾರೆ, ಓಕೆ. ಏನು? ಪೇಮಾ ಖಂಡು ಅಂತ ಬರ್ತಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಅದು ಆದ ನಂತರ ಈ ಅಸ್ಸಾಂದು ಮುಖ್ಯಮಂತ್ರಿ ಯಾರಿದ್ದಾರೆ? ಹೇಮಂತ್ ಅಂತ ಕಂಡು ಬರ್ತಾರೆ, ಸರಿನಾ? ಸೊ ಹೇಮಂತನವರು ಭಾಳ ನ್ಯೂಸಲ್ಲಿದ್ದಾರೆ ಅವರು. ಯಾಕಂದರೆ ಭಾಳ ಕಾನೂನುಗಳನ್ನು, ಭಾಳ ಸ್ಕೀಮ್ಗಳನ್ನು, ಭಾಳ ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದಾರೆ. ಸೊ ಅದಕ್ಕೆ ಈ ಅಸ್ಸಾಂ ಏನಿದೆ ಅಲ್ವಾ, ಫುಲ್ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ಅದಕ್ಕೆ ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ಲಕ್ಷ್ಮಣ ಆಚಾರ್ಯ ಅಂತ ರಾಜ್ಯಪಾಲರು ಕಂಡು ಬರ್ತಾರೆ. ಯಾರು? ಈ ಲಕ್ಷ್ಮಣ ಆಚಾರ್ಯ ಅನ್ನೋರು. ಸೊ ಇವರು ಕೂಡ ಇಂಪಾರ್ಟೆಂಟ್ ಇದ್ದಾರೆ. ಹಾಗೆ ಈ ಹೇಮಂತ್ ಕೂಡ ಇಂಪಾರ್ಟೆಂಟ್ ಇದ್ದಾರೆ. ಯಾವುದು? ಈ ಅಸ್ಸಾಂದು, ಸರಿನಾ? ಹಾಗೆ ನಮ್ಮ ಬಾಜು ಜ್ಯೂಸ್ ಹೊಡೆಯುವ ಗೋವಾ, ಓಕೆ, ಜ್ಯೂಸ್ ಗೋವಾ. ಈ ಗೋವಾದ ರಾಜ್ಯಪಾಲರು ಯಾರಿದ್ದಾರೆ ಅಂತ ಕೇಳ್ತಾರೆ ನಿಮಗೆ. ಈ ಗೋವಾದ ರಾಜ್ಯಪಾಲರು ಯಾರಿದ್ದಾರೆ ಪ್ರಸ್ತುತ ಅಂದರೆ ಶ್ರೀಧರನ್ ಅಂತ ಬರ್ತಾರೆ, ಓಕೆ. ಈ ಶ್ರೀಧರನ್ ಅನ್ನೋರು ಏನಿದ್ದಾರೆ ಅಂದರೆ ಈ ಗೋವಾದ ಪ್ರಸ್ತುತ ರಾಜ್ಯಪಾಲರಿದ್ದಾರೆ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಮಹಾರಾಷ್ಟ್ರದು ರಾಧಾಕೃಷ್ಣ, CP ರಾಧಾಕೃಷ್ಣನ್ ಅವರು ಪ್ರಸ್ತುತ ಈ ಮಹಾರಾಷ್ಟ್ರದ ರಾಜ್ಯಪಾಲರಿದ್ದಾರೆ, ಸರಿನಾ? ಇದು ಕೂಡ ಗೊತ್ತಿರಲಿ ನಿಮ್ಗೆ ಕೇಳ್ತಾನೆ. ಹಾಗೆ ಈ ಮಂಗುಭಾಯಿ ಅಂತ ಕಂಡು ಬರ್ತಾರೆ, ಮಂಗುಭಾಯಿ, ಸರಿನಾ? ಈ ಮಂಗುಭಾಯಿ ಅನ್ನೋರು ಯಾವ ಒಂದು ರಾಜ್ಯದ ರಾಜ್ಯಪಾಲರಿದ್ದಾರೆ? ಮಧ್ಯಪ್ರದೇಶದ ರಾಜ್ಯಪಾಲರಿದ್ದಾರೆ. ಯಾರು? ಈ ಮಂಗುಭಾಯಿ ಅನ್ನೋರು, ಸರಿನಾ? ಇದು ಕೂಡ ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಸೊ ಅದರಲ್ಲಿ ನೋಡ್ಕೊಳ್ರಿ ಒಂದು ವಿಡಿಯೋದಲ್ಲಿ, ಓಕೆ. ಅದರಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಕ್ವಶನ್ ಪೇಪರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದೊಂದು ಕ್ವಶನ್ ಜಸ್ಟ್ ಈ ಮುಖ್ಯಮಂತ್ರಿಗಳ ಬಗ್ಗೆನ ಫುಲ್ ಆ ವಿಡಿಯೋದಲ್ಲಿ ಒಂದು 20 ನಿಮಿಷ ವಿಡಿಯೋ ಆಗಲಿ, ಅದು ಇಲ್ಲ 10 ನಿಮಿಷ ವಿಡಿಯೋ ಆಗಲಿ, ಅದರಲ್ಲಿ ಫುಲ್ ಮುಖ್ಯಮಂತ್ರಿಗಳ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಬರಲೇಬೇಕು. ಆ ರೀತಿಯ ವಿಡಿಯೋಗಳನ್ನ ನಿಮ್ಗೆ ಕೊಡ್ತೀನಿ, ಓಕೆ. ಸೊ ಏನಿಲ್ಲ, ನಿಮಗೆ 32 ಅಲ್ಲ, ನೀವು 50 ಮಾರ್ಕ್ಸ್ ನೀವು ಫಿಕ್ಸ್ ತೊಗೋತೀರಾ ಅಷ್ಟೇ. ಆ್ಯಂಡ್ ದೆನ್ ಇಲ್ಲಿ ಭೂಪೇಂದ್ರ ಪಟೇಲ್ ಆಯಿತು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ದಾರೆ? ಸಿದ್ದರಾಮಯ್ಯ. ಯಾಕೆ ಫನ್ ಅಲ್ಲ ಇದು, ಆ್ಯಕ್ಚುಲಿ ಸೀರಿಯಸ್ ಆಗಿ ಗೊತ್ತಿರಬೇಕು ನಿಮಗೆ. ಯಾಕೆ? ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಅವನಿಗೇನು ಅನಿಸುತ್ತೆ, ಬೇರೆ ಎಲ್ಲ ರಾಜ್ಯದ ಎಕ್ಸಾಮ್ನವ್ರು ಬರೀತಾರೆ, ಸೊ ಅವರಿಗೆ ಟಫ್ ಆಗುತ್ತೆ ಈ ಕ್ವಶನ್ ಅಂತ ಕರ್ನಾಟಕ ತೆಗಿಬೋದಲ್ವಾ? ತೆಗಿಬೋದು, ಏನು ಇಲ್ಲ. ಸೊ ಅದಕ್ಕೆ ನೆನ್ಪಿಟ್ಕೋಬೇಕು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ, ಓಕೆ. ಸೊ ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ?
ಜಾವ್ಲಿನ್ ಥ್ರೋ, ಸರಿನಾ? ಸೊ ಈ ಜಾವ್ಲಿನ್ ಥ್ರೋಗೆ ಸಂಬಂಧಿಸಿದವರು ಯಾರು ಅಂದರೆ ಈ ನೀರಜ್ ಚೋಪ್ರಾ. ಈ ನೀರಜ್ ಚೋಪ್ರಾ ರೀಸೆಂಟಾಗಿ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಬೆಳ್ಳಿಯ ಪದಕ ಅಥವಾ ಸಿಲ್ವರ್ ಪದಕವನ್ನು ಗೆದ್ದಿದ್ದಾರೆ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗಾದರೆ 2020 ಟೋಕಿಯೋ ಒಲಿಂಪಿಕ್ಸಲ್ಲಿ ಯಾವ ಪದಕ ಗೆದ್ದಿದ್ರು ಇವರು? ಗೋಲ್ಡ್ ಮೆಡಲ್ ಗೆದ್ದಿದ್ರು, ಬಂಗಾರದ ಪದಕ ಗೆದ್ದಿದ್ರು 2020ರಲ್ಲಿ. ಬಟ್ ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಇವರು ಎಸ್ದಿದ್ದಾರೆ. ಸೊ ಅದಕ್ಕೆ ಏನಾಗಿದೆ, ಇವರಿಗೆ ಬೆಳ್ಳಿ ಸಿಕ್ಕಿದೆ. ಬಟ್ ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ದಾರೆ ಯಾರು? ಈ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಜಾವ್ಲಿನ್ ಥ್ರೋದಲ್ಲಿ. ಅದನ್ನು ಕೇಳ್ತಾನೆ ಯಾರು? ನಮ್ಮ ಮಿತ್ರ ದೇಶ ಪಾಕಿಸ್ತಾನ, ಸರಿನಾ? ಸೊ ನಮ್ಮ ಪಾಕಿಸ್ತಾನ ಏನಿದೆ ಅಲ್ವಾ, ನಮ್ಮ ಮಿತ್ರ ದೇಶವಾದ ಪಾಕಿಸ್ತಾನದ ನದೀಮ್ ಶಾ ಅನ್ನೋರು, ಓಕೆ, ನದೀಮ್ ಧೀಮ್ ತನ. ಸೊ ಆ ನದೀಮ್ ಶಾ ಅನ್ನೋರು ಫುಲ್ ಕುಣ್ಕೋತ ಹೋಗಿ 90 ಮೀಟರ್ ಏರಿಸಿದ್ದಾರೆ, ಸರಿನಾ? ಸೊ ಅದಕ್ಕೆ ಫಸ್ಟ್ ಪ್ರೈಸ್ ಗೋಸ್ ಟು ನದೀಮ್ ಶಾ, ಸರಿನಾ? ಗೊತ್ತಿರಲಿ ನಿಮಗೆ, ಜಾವ್ಲಿನ್ಗೆ ಸಂಬಂಧಿಸಿದ್ದಾರೆ. ಯಾರು? ಇದೇ ನದೀಮ್ ಶಾ. ಕೇಳ್ತಾನೆ, ಅವ್ರದ್ದು ಕೇಳಬಾರ್ದು ಅಂತ ಇಲ್ಲ. ಯಾಕೆ ಅಂದರೆ ನಮ್ಮವ್ರನ್ನ ಒಬ್ಬರನ್ನ ಫುಲ್ ಹೆಂಗೆ ಅಂದರೆ ಫುಲ್ ಫೇಮಸ್ ಇರೋರು, ಫುಲ್ ಆ್ಯಕ್ಚುಲಾಗಿ ಒಬ್ಬ ಹ್ಯೂಮನ್ ಯಾರು ಅಂದರೆ ಈ ನೀರಜ್ ಚೋಪ್ರಾ. ಆ್ಯಂಡ್ ಬೆಸ್ಟ್ ಜಾವ್ಲಿನ್ ಥ್ರೋವರ್ ಯಾರು ಅಂದರೆ ಈ ನೀರಜ್ ಚೋಪ್ರಾ. ಇಂಥವ್ರನ್ನೇ ಹಿಂದೆ ಹಾಕಿದಾರಲ್ಲ ಅವರು. ಸೊ ಅದಕ್ಕೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ, ನದೀಮ್ ಶಾ. ಸೊ ಅದಕ್ಕೆ ಅವ್ರ ಬಗ್ಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 6ನೇ ಪ್ರಶ್ನೆ, ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ವಾಯು ವ್ಯಾಯಾಮದ ಗರುಡದ 7ನೇ ಆವೃತ್ತಿಯು ಏರ್ ಫೋರ್ಸ್ ಸ್ಟೇಷನ್ ಜೋಧ್ಪುರದಲ್ಲಿ ಯಾವಾಗ ಮುಕ್ತಾಯವಾಯಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಏನು? ಗರುಡ. ಓಕೆ, ಇದು ಆಪ್ಷನ್ ಅದರಲ್ಲೇ ಆಗಿದೆ, ಕ್ವಶನಲ್ಲೇ ಇದು ಆಗಿದೆ. ಭಾರತ ಮತ್ತು ಫ್ರಾನ್ಸ್ ನಡುವೆ ಯಾವ ಒಂದು ಯುದ್ಧ ವ್ಯಾಯಾಮ ನಡೀತದೆ ಅಂತ ಕೇಳಬೇಕಾಗಿತ್ತು. ಸೊ ಅದು ಯಾವುದಾಗಿತ್ತು ಅಂದರೆ ಗರುಡ ಅನ್ನೋದು ನಡೀತದೆ, ಸರಿನಾ? ಸೊ ಗರುಡ ಅನ್ನೋದು ಏನಿದೆ ಅಲ್ವಾ, ಅದೊಂದು ಯುದ್ಧಾಭ್ಯಾಸ ಇದೆ, ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತದೆ. ಯಾವುದು? ಗರುಡ ಅನ್ನೋದು, ಸರಿನಾ? ಹೀಗೆ ನಿಮಗೆ ಆವಾಗಲೇ ಹೇಳಿದೆ, ನಿಮಗೆ ಯಾವ್ದು ಹೇಳಿದೆ? ಈ ಗರುಡ. ಓಕೆ, ಈ ಗರುಡ ಅನ್ನೋದು ಏನಿದೆ ಅಲ್ವಾ, ಇದು ಕೂಡ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತದೆ. ಈ ವರುಣ ಅನ್ನೋದು ಕೂಡ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತದೆ. ಓಕೆ, ಈ ಗರುಡ ಮತ್ತು ವರುಣ ಅನ್ನೋದು ಎರಡು ಕೂಡ ನಿಮಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂತಹ ಯುದ್ಧಾಭ್ಯಾಸಗಳಾಗಿದ್ದಾವೆ, ಸರಿನಾ? ಹಾಗೆ ಹ್ಯಾಂಡ್ ಇನ್ ಹ್ಯಾಂಡ್ ಯಾವ್ದು ಹೇಳಿದೆ ನಿಮಗೆ ಇವಾಗಲೇ ಜಸ್ಟ್? ಚೀನಾ. ಓಕೆ, ಸೊ ಹ್ಯಾಂಡ್ ಇನ್ ಹ್ಯಾಂಡ್, ಹ್ಯಾಂಡ್ ಮೇಡ್ ಹ್ಯಾಂಡ್ ಎಲ್ಲವೂ ಕೂಡ ಚೀನಾ. ಓಕೆ, ಸೊ ಮೇಡ್ ಬೈ ಚೀನಾ. ಸೊ ಆ ಚೀನಾ ಜೊತೆ ಯಾವ್ದು ನಡೀತದೆ ಅಂದರೆ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ನಡೀತದೆ. ಹಾಗೆ ಜಿಮ್ ಎಕ್ಸ್ ಅನ್ನೋದು ಭಾರತ ಮತ್ತು ಜಪಾನ್ ನಡುವೆ ನಡೀತದೆ. ಹಾಗೆ ಧರ್ಮ ಗಾರ್ಡಿಯನ್ ಅನ್ನೋದು ಯಾವುದರ ಬಗ್ಗೆ ನಡೀತದೆ? ಧರ್ಮ ಗಾರ್ಡಿಯನ್ ಅನ್ನೋದು. ಈ ಧರ್ಮ ಗಾರ್ಡಿಯನ್ ಅನ್ನೋದು ಕೂಡ ನಿಮಗೆ ಈ ಭಾರತ ಮತ್ತು ಜಪಾನ್ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸವಾಗಿದೆ. ಹಾಗೆ ಈ ಹರಿಮೌ ಶಕ್ತಿ ಅನ್ನೋದು ಯಾವ ದೇಶದ ಜೊತೆ ನಡೀತದೆ? ಹರಿಮೌ ಅನ್ನೋದು ನಿಮಗೆ ಮಲೇಷ್ಯಾ ದೇಶದ ಜೊತೆ ನಡೀತಕ್ಕಂಥ ಒಂದು ಯುದ್ಧಾಭ್ಯಾಸವಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಈ ಸೂರ್ಯಕಿರಣ ಅನ್ನೋದು ಯಾವುದು? ಸೂರ್ಯಕಿರಣ. ಈ ಸೂರ್ಯಕಿರಣ ಅನ್ನೋದು ನಮ್ಮ ಭಾರತ ಮತ್ತು ನೇಪಾಳದ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸ ಯಾವುದು ಅಂದರೆ ಈ ಸೂರ್ಯಕಿರಣ. ಹಾಗೆ ಇಂಬೆಕ್ಸ್ ಅಂತ ನಡೀತದೆ. ಯಾವುದು? IMBEX. ಓಕೆ, ಈ ಇಂಬೆಕ್ಸ್ ಅನ್ನೋದು ನಮ್ಮ ಭಾರತ ಮತ್ತು ಮಯನ್ಮಾರದ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸವಾಗಿದೆ. ಯಾವುದು? ಈ ಇಂಬೆಕ್ಸ್ ಅನ್ನೋದು, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದರೆ 7ನೇ ಪ್ರಶ್ನೆ, ಮೊಧೇರಾ ಸೂರ್ಯ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಮೊಧೇರಾ ಸೂರ್ಯ ದೇವಾಲಯ, ಈ ಮೊಢೇರಾ ಅನ್ನೋದು ಸೂರ್ಯ ದೇವಾಲಯ ಕಂಡುಬರುತ್ತೆ. ಸೊ ಹಾಗೆ ಕೊನಾರ್ಕ್ ಅನ್ನೋದು ಸೂರ್ಯ ದೇವಾಲಯ ಕಂಡುಬರುತ್ತೆ. ಈ ಎರಡೂ ಸೂರ್ಯ ದೇವಾಲಯಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ, ಬಾರ್ ಕೇಳಿದ್ದಾನೆ. ಮೀನ್ಸ್ ಏನು, ಪದೇ ಕೇಳ್ತಾ ಇದ್ದಾನೆ ಇದ್ರ ಬಗ್ಗೆ. ಸೊ ಸೂರ್ಯ ದೇವಾಲಯಗಳ ಬಗ್ಗೆ. ಬಟ್ ದೇವಾಲಯಗಳ ಬಗ್ಗೆ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಯಾಕೆ? ದೇವಾಲಯಗಳು ಕೂಡ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತಲ್ವಾ, ನಮ್ಮ ಭಾರತ ಸಂಸ್ಕೃತಿ ದೇವಾಲಯಗಳು. ಸೊ ಅದಕ್ಕೆ ಕೇಳ್ತಾನೆ, ಅದಕ್ಕಾದ್ರೂ ನೀವು ನೋಡ್ಕೋಬೇಕು. ಈ ಮೊಧೇರಾ ಎನ್ನುವ ಒಂದು ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಈ ಗುಜರಾತಲ್ಲಿ ಕಂಡುಬರುತ್ತೆ. ಕೊನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ? ಒಡಿಶಾದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು? ಈ ಕೊನಾರ್ಕ್ ಅನ್ನುವ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದರೆ ಒಡಿಶಾದಲ್ಲಿ ಕಂಡುಬರುತ್ತೆ. ಮೊಧೇರಾ ಸೂರ್ಯ ದೇವಾಲಯ ಎಲ್ಲಿ ಕಂಡುಬರುತ್ತೆ? ಈ ಗುಜರಾತಲ್ಲಿ ಕಂಡುಬರುತ್ತೆ. ಬಟ್ ಇನ್ನೊಂದು ಸೂರ್ಯ ದೇವಾಲಯ ಇದೆ. ಆ ದೇವಾಲಯ ಎಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದಾ? ಯಾರಾದರೂ ಕಾಮೆಂಟ್ ಮಾಡ್ಬೋದಾ? ಇನ್ನೊಂದು ಸೂರ್ಯ ದೇವಾಲಯ ಇದೆ ನಮ್ಮ ಭಾರತದಲ್ಲಿ, ಅದು ಕೂಡ ಫೇಮಸ್ ಆಗಿದೆ. ಸೂರ್ಯ ದೇವಾಲಯ ಇದೆ. ಓಕೆ, ಈ ಸೂರ್ಯ ದೇವಾಲಯ ಕೂಡ ಇನ್ನೊಂದು ಕೂಡ ಫೇಮಸ್ ಆಗಿದೆ. ಅದು ಎಲ್ಲಿ ಕಂಡುಬರುತ್ತೆ? ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಆ ದೇವಾಲಯದ ಹೆಸರೇನು ಅಂತ ಕಾಮೆಂಟ್ ಮಾಡಿ. ಓಕೆ, ಅದು ಕೂಡ ಸೂರ್ಯ ದೇವಾಲಯವಾಗಿದೆ. ಸೊ ಅದು ಕೂಡ ನಿಮ್ಗೆ ಕೇಳ್ತಾನೆ. ಹಾಗೆ ನಿಮ್ಗೆ ಇನ್ನೂ ಕೇಳ್ಬೋದು, ವೈಷ್ಣೋದೇವಿ ಟೆಂಪಲ್ ಎಲ್ಲಿದೆ ಅಂತ ಕೇಳ್ಬೋದು. ಓಕೆ, ವೈಷ್ಣೋದೇವಿ ಟೆಂಪಲ್ ಅಂದಾಗ ನಿಮಗೆ ಕೆಲವೊಬ್ಬರು ಗುಲ್ಬರ್ಗದವ್ರು ಯಾರಾದರೂ ಇದ್ರೆ, ಸಿಟಿಯವರು ಇದ್ರೆ, ಸರ್ ನಮ್ಮಲ್ಲೇ ಇದೆ ವೈಷ್ಣೋದೇವಿ ಟೆಂಪಲ್ ಇದೆ ಅಂತ ಹೇಳ್ಬೋದು ನೀವು. ಓಕೆ, ಅದು ಆರ್ಟಿಫಿಷಿಯಲ್ ವೈಷ್ಣೋದೇವಿ ಟೆಂಪಲ್ ಆಗಿದೆ. ಅದು ಎಲ್ಲಿ ನಿಮ್ಮ ಗುಲ್ಬರ್ಗದಲ್ಲಿ ಇದೆ ಗೊತ್ತಾ? ಅದು ಆರ್ಟಿಫಿಷಿಯಲ್ ಆಗಿದೆ. ಯಾಕಂದರೆ ನೀವು ಅಲ್ಲಿ ಬೆಟ್ಟ ಎಲ್ಲ ಇದೆ ಅಲ್ವಾ, ಅವರೇ ಓನ್ ಕ್ರಿಯೇಟ್ ಮಾಡಿ ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಆ ದೇವಸ್ಥಾನವನ್ನೇ, ಸರಿನಾ? ಬಟ್ ಈ ರಿಯಲ್ ವೈಷ್ಣೋದೇವಿ ಟೆಂಪಲ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ನಿಮಗೆ ಈ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಯಾವುದು? ವೈಷ್ಣೋದೇವಿ ಟೆಂಪಲ್, ಸರಿನಾ? ಸೊ ನಿಮ್ಮ ಯಾವುದು ಗುಲ್ಬರ್ಗಲ್ಲೂ ಕೂಡ ಕಂಡುಬರುತ್ತೆ, ಗೊತ್ತು. ಓಕೆ, ಕಮಲ್ ನಗರ ಅಲ್ಲಿ ನಿಯರ್ ಬೈ ಕಂಡುಬರುತ್ತೆ. ಯಾರು ನೋಡಿಲ್ಲ ಅಲ್ವಾ? ನೋಡಿ ಬನ್ನಿ.
ಗುಲ್ಬರ್ಗದಲ್ಲಿ ಇದ್ದವರು, ಸೊ ಚೆನ್ನಾಗಿದೆ. ಆ್ಯಂಡ್ ದೆನ್ ಈ ರಿಯಲ್ ವೈಷ್ಣೋದೇವಿ ಟೆಂಪಲ್ ಎಲ್ಲಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ, ಅದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ ಸರಿನಾ. ಹಾಗೆ ನಿಮಗೆ ಈ ರಾಮೇಶ್ವರಂ ಟೆಂಪಲ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ರಾಮೇಶ್ವರಂ ಟೆಂಪಲ್ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಮೇಶ್ವರ ಮೀನ್ಸ್ ಈ ತಮಿಳ್ನಾಡಲ್ಲಿ ಕಂಡುಬರುತ್ತೆ, ಯಾವುದು ರಾಮೇಶ್ವರ ಟೆಂಪಲ್ಲು ಸರಿನಾ. ಹಾಗೆ ನಂಜನಗೂಡು ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ, ಕರ್ನಾಟಕದಲ್ಲಿ ಕಂಡುಬರುತ್ತೆ ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ವಿಠ್ಠಲ ಸ್ವಾಮಿ ದೇವಾಲಯ ಎಲ್ಲಿ ಕಂಡುಬರುತ್ತೆ, ಹಂಪಿಯಲ್ಲಿ ಕಂಡುಬರುತ್ತೆ. ಹಾಗೆ ಮತ್ತೆ ದೇವಸ್ಥಾನಗಳು ನಿಮಗೆ ಯಾವ್ದು ಕೇಳಬಹುದು ನಿಮಗೆ, ಜಗನ್ನಾಥ ಮಂದಿರ. ಓಕೆ, ಸೊ ಪುರಿಯ ಜಗನ್ನಾಥ ದೇವಾಲಯ ಎಲ್ಲಿ ಕಂಡುಬರುತ್ತೆ ಅಂತ ನಿಮ್ಗೆ ಕೇಳಬಹುದು, ಒಡಿಸಾದಲ್ಲೇ ಕಂಡುಬರುತ್ತೆ ಸರಿನಾ. ಸೊ ಅದನ್ನು ನಾವು ಏನಂತ ಕರಿತೀವಿ, ವೈಟ್ ಪಗೋಡ ಅಂತ ಕರಿತೀವಿ. ಓಕೆ, ವೈಟ್ ಪಗೋಡ ಅಂತ ಕರಿತೀವಿ. ಹಾಗಾದರೆ ಬ್ಲ್ಯಾಕ್ ಪಗೋಡ ಏನಾದರೂ ಇದೆಯಾ? ಹೌದು ಇದೆ. ಇವಾಗಲೇ ಹೇಳಿದೆ ಅಲ್ವಾ ನಿಮಗೆ, ಕೊನಾರ್ಕ್ನ ಸೂರ್ಯ ದೇವಾಲಯ ಅಂತ. ಆ ಕೊನಾರ್ಕ್ನ ಸೂರ್ಯ ದೇವಾಲಯಕ್ಕೆ ನಾವು ಬ್ಲ್ಯಾಕ್ ಪಗೋಡ ಅಂತ ಕರೆದ್ರೆ, ಈ ವೈಟ್ ಪಗೋಡ ಅಂತ ನಾವು ಈ ಪುರಿಯ ಜಗನ್ನಾಥನ ದೇವಾಲಯಕ್ಕೆ ಕರಿತೀವಿ ಸರಿನಾ. ಪುರಿಯ ಜಗನ್ನಾಥನ ದೇವಾಲಯಕ್ಕೆ ನಾವು ಕರಿತೀವಿ. ಹಾಗೆ ಪುರಿಯ ಜಗನ್ನಾಥನ ರಥ ಯಾವಾಗ ನಡೀತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಜೂನ್ ಭಾಗದಲ್ಲಿ, ಓಕೆ ಜೂನ್ನ ಅಂತ್ಯಭಾಗದಲ್ಲಿ ಈ ರಥೋತ್ಸವ ನಡೀತದೆ. ಯಾರ್ದು? ಈ ಜಗನ್ನಾಥನ ರಥೋತ್ಸವ ಸರಿನಾ. ಸೊ ಈ ಜಗನ್ನಾಥನ ರಥೋತ್ಸವದಲ್ಲಿ ಟೋಟಲಿ ಎಷ್ಟು ರಥಗಳು ಕಂಡುಬರ್ತವೆ? 3 ರಥಗಳು ಕಂಡುಬರ್ತವೆ. ಓಕೆ, ನಾರ್ಮಲ್ ಏನೂ ಹೇಳ್ತಾ ಇಲ್ಲ. ಓಕೆ, ಸೊ ಇದು ಕೂಡ ಕೇಳಿದ್ದಾನೆ, ನಿಮ್ಮ ಮೊನ್ನೆ RPF ಎಕ್ಸಾಮಲ್ಲೇ ಕೇಳಿದ್ದ. ಓಕೆ, ಸೊ ಇದರಲ್ಲಿ ಏನು ಅಂದರೆ, ಒಂದು ಈ ಕೃಷ್ಣನ ಅಣ್ಣನಾದಂತಹ ಬಲರಾಮನ ರಥ ಕಂಡುಬರುತ್ತೆ, ಒಂದನೇದು. ಅದಾದ ನಂತರ 2ನೇ ರಥ ನಿಮಗೆ ಸುಭದ್ರೆಯ ರಥ ಕಂಡುಬರುತ್ತೆ. 3ನೇ ರಥ ಫುಲ್ ಲಾಸ್ಟ್ ಗ್ರ್ಯಾಂಡ್ ಎಂಟ್ರಿ ಯಾರ್ದು? ಈ ಜಗನ್ನಾಥನ ರಥ, ಕೃಷ್ಣನ ರಥ ಕಂಡುಬರುತ್ತೆ ನಿಮಗೆ. ಓಕೆ, ಸೊ ನಾವು ಕೃಷ್ಣ ಅಂತ ಕರೆಯಲ್ಲ, ಬಟ್ ಏನಂತ ಕರಿತೀವಿ ಅಂದರೆ ಜಗನ್ನಾಥ ಅಂತ ಕರಿತೀವಿ ಸರಿನಾ. ಬಟ್ ಕೃಷ್ಣನೂ ಬೇರೆ ಅಲ್ಲ, ಜಗನ್ನಾಥ ಕೂಡ ಬೇರೆ ಅಲ್ಲ. ಯಾಕಂದರೆ ಅವನು ಮುಂದೆ ಇರೋರು ಯಾರು? ಅವನ ಅಣ್ಣ ತಂಗಿ ಇದಾರೆ ತಾನೆ, ಸೊ ಅದಕ್ಕೆ ಅವ್ರನ್ನ ನಾವು ಕೃಷ್ಣ ಅಂತ ಕರಿತೀವಿ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ವಿಸ್ತೀರ್ಣದಲ್ಲಿ ರೀ ಅತಿ ದೊಡ್ಡದು ಯಾವುದಿದೆ ಜಾಗದಲ್ಲಿ ಅಂತ ಕೇಳಿದ್ದಾನೆ. ಯಾವುದು? ರಾಜಸ್ಥಾನ ಅತಿ ದೊಡ್ಡದಾದ ಭಾರತದ ರಾಜ್ಯವಾಗಿದೆ. ಸೆಕೆಂಡ್ ಯಾವುದಿದೆ? ಸೆಕೆಂಡ್ ಮಧ್ಯಪ್ರದೇಶ ಇದೆ. ಓಕೆ, ಸೆಕೆಂಡ್ ಮಧ್ಯಪ್ರದೇಶ ಇದೆ. ಫಸ್ಟ್ ರಾಜಸ್ಥಾನ ಇದೆ, ಸೆಕೆಂಡ್ ಮಧ್ಯಪ್ರದೇಶ ಇದೆ, 3 ಮಹಾರಾಷ್ಟ್ರ ಇದೆ ಸರಿನಾ. 3 ಮಹಾರಾಷ್ಟ್ರ ಇದೆ. 4 ಯಾವ್ದು ಕಂಡುಬರುತ್ತೆ ನಿಮಗೆ? ಉತ್ತರ ಪ್ರದೇಶ ಕಂಡುಬರುತ್ತೆ. 5 ಯಾವ್ದು ಕಂಡುಬರುತ್ತೆ? ಗುಜರಾತ್ ಕಂಡುಬರುತ್ತೆ. 6 ಯಾವ್ದು ಕಂಡುಬರುತ್ತೆ? ನಮ್ಮ ಹೆಮ್ಮೆಯ ಕರ್ನಾಟಕ ಕಂಡುಬರುತ್ತೆ. ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಮೊದಲನೇದು ಕೇಳಬಹುದು ರಾಜಸ್ಥಾನ, 2ನೇದು ಕೇಳಬಹುದು ಮಧ್ಯಪ್ರದೇಶ, 3ನೇದು ಕೇಳಬಹುದು ನಮ್ಮ ಬಾಜುಕಿದು, ಓಕೆ ನಮ್ಮ ನೆರೆಯ ಮಿತ್ರ ರಾಜ್ಯ ಯಾವುದು? ಮಹಾರಾಷ್ಟ್ರ. 4ನೇದು ಕೇಳಬಹುದು ಯಾವುದು? ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್. 5ನೇದು ಕೇಳಬಹುದು ಭೂಪೇಂದ್ರ ಪಟೇಲ್, ಯಾವುದು? ಗುಜರಾತ್ ಸರಿನಾ. ಹಾಗೆ 6ನೇದು ಕೇಳಬಹುದು ನಮ್ಮ ಕರ್ನಾಟಕ ಸರಿನಾ, ಹೆಮ್ಮೆಯ ಕರ್ನಾಟಕ, ಇಮ್ಮಡಿ ಪುಲಿಕೇಶಿಯ ಕರ್ನಾಟಕ, ಕೃಷ್ಣದೇವರಾಯನ ಕರ್ನಾಟಕ ಸರಿನಾ. ನಾಲ್ವಡಿ ದೇವರಾಯರ ಕರ್ನಾಟಕ, ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕರ್ನಾಟಕ ಸರಿನಾ. ಸೊ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 6ನೇ ಸ್ಥಾನದಲ್ಲಿದೆ ಭೂಪ್ರದೇಶದಲ್ಲಿ. ಹಾಗೆ ಅತ್ಯಂತ ಚಿಕ್ಕ ರಾಜ್ಯ ಕೇಳಬಹುದಲ್ಲ ನಿಮಗೆ, ಅತಿ ದೊಡ್ಡದಾಯಿತು ನಿಮಗೆ ಯಾವುದಂತ ಹೇಳಿದ್ರಿ? ರಾಜಸ್ಥಾನ ಅಂತ ಹೇಳಿದ್ರಿ ಸರಿನಾ. ಅತ್ಯಂತ ಚಿಕ್ಕದು ಅಂತ ಕೇಳಿದಾಗ ಏನಂತ ಹೇಳಬೇಕಾಗತ್ತೆ? ಗೋವಾ ಅಂತ ಹೇಳಬೇಕಾಗತ್ತೆ. ಗೋವಾ ಆದ ನಂತರ ಯಾವುದು ಬರುತ್ತೆ ಸರ್? ಸಿಕ್ಕಿಂ ಬರುತ್ತೆ ಸರ್ 2ನೇ ಸ್ಥಾನದಲ್ಲಿ, ಅತಿ ಕಡಿಮೆ ಸ್ಥಾನದಲ್ಲಿ. ಆ್ಯಂಡ್ ದೆನ್ ಸಿಕ್ಕಿಂ ಆದ ನಂತರ ತ್ರಿಪುರ ಕಂಡು ಬರುತ್ತೆ ಸರ್. ಹೇಗೆ ನೆನಪಿಟ್ಕೋಬೇಕು ಸರ್? GST ಸರ್, ಗೋವಾ, ಸಿಕ್ಕಿಂ ಆ್ಯಂಡ್ ತ್ರಿಪುರ, GST ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಚಿಕ್ಕ ರಾಜ್ಯಗಳು ನಿಮಗೆ ಆರ್ಡ್ರಲ್ಲೇ ನೆನ್ಪುಳಿತವೆ ಸರಿನಾ. ಸೊ ಮುಂದೆ ಏನಾದರೂ ಏನಂತ ನೆನ್ಪಿಟ್ಕೋಬೋದಾ? ಓಕೆ, ನೆನ್ಪಿಟ್ಕೋಬೋದು. ನಾಗಾಲ್ಯಾಂಡ್ GSTN ಅಂತ ನೆನ್ಪಿಟ್ಕೊಳ್ಳಿ. ಓಕೆ, GST ನಂಬರ್ ಅಂತ ಸರಿಯಾ. ಸೊ ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಾಗೆ ಈ ನಾಗಾಲ್ಯಾಂಡ್ದು ರಾಜ್ಯಪಾಲರು ಯಾರಿದ್ದಾರೆ? ಗಣೇಶನ್ ಅವರು ಇದ್ದಾರೆ. ಓಕೆ, ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪ್ರಶ್ನೆ, ಮಂಗಲ್ ಪಾಂಡೆ ಭಾಗವಾಗಿದ್ದ 1857ರ ಪ್ರಸಿದ್ಧ ದಂಗೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವುದಕ್ಕೆ ಸಂಬಂಧಿಸಿದೆ? 34ನೇ ಸ್ಥಳೀಯ ಪದಾತಿ ದಳ, 2ನೇ ಲಾನ್ಸರ್, 10ನೇಯ ಸ್ಥಳೀಯ ಪದಾತಿ ದಳ, 34ನೇ ಫಿರಂಗಿ ದಳ. ಓಕೆ, ಯಾವುದಂತ ಹೇಳ್ಬೋದಾ? ಓಕೆ, ಇವಾಗ 34ನೇ ಫಿರಂಗಿ ದಳವ ಅಥವಾ 34ನೇ ಸ್ಥಳೀಯ ಪದಾತಿ ದಳವ? ಓಕೆ, ನೀವು 34ನೇದಂತ ನಿಮಗೆ ಗೊತ್ತಿದ್ದೇ ಇರುತ್ತೆ, ಇದು ನನಗೆ ಗೊತ್ತಿದೆ. ಯಾಕಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಕ್ಲಾಸ್ ಕೇಳೋರು ಎಲ್ಲರೂ ಕೂಡ ಇದು 34 ಅನ್ನೋದು ಗೊತ್ತಿರುತ್ತೆ. ಬಟ್ ಅದು ಸ್ಥಳೀಯ ಪದಾತಿ ದಳವ ಅಥವಾ ಫಿರಂಗಿ ದಳವ ಅಂತ ಕೇಳಿದಾಗ ಸ್ಥಳೀಯ ಪದಾತಿ ದಳವಾಗಿತ್ತು. ಯಾವುದು? ಈ ಮಂಗಲ್ ಪಾಂಡೆ ಎದರಲ್ಲಿದ್ದರು ಅಂದರೆ 34ನೇ ಪದಾತಿ ದಳದಲ್ಲಿ. ಓಕೆ, 34ನೇ ಸ್ಥಳೀಯ ಪದಾತಿ ದಳದಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು ಸರಿನಾ. ಸೊ ಮೊಟ್ಟ ಮೊದಲನೇ ಬಾರಿಗೆ 1857ರ ದಂಗೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಮಂಗಲ್ ಪಾಂಡೆ ಅವರಿಂದನೇ ಸ್ಟಾರ್ಟ್ ಆಗುತ್ತೆ ಸರಿನಾ. ಸೊ ಇವರೇ ಒಂದು ಗನ್ ಹಾರಿಸ್ಬಿಡ್ತಾರೆ, ಶೂಟ್ ಮಾಡ್ತಾರೆ. ಸೊ ಮುಂದೆ ಇವರಿಗೆ ಏನಾಗುತ್ತೆ, ಗಲ್ಲಿಗೆಲ್ಲ ಹಾಕ್ತಾರೆ. ಬಟ್ ಇದು ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದರೆ ಇದೇ ಬ್ಯಾರಕ್ಪುರದಿಂದ ಸ್ಟಾರ್ಟ್ ಆಗುತ್ತೆ. ಇವರು ಎಲ್ಲಿ ದಂಗೆ ಎದ್ರು ಅಂತ ಕೇಳಿದ್ರೆ ಮಂಗಲ್ ಪಾಂಡೆ ಬ್ಯಾರಕ್ಪುರದಿಂದ ದಂಗೆ ಎದ್ದಿರ್ತಾರೆ. ಓಕೆ, ಯಾವುದು? ಬ್ಯಾರಕ್ಪುರ ಸರಿನಾ. ಹಾಗೆ ಈ ಮೀರತ್ತಿಂದ ದಂಗೆ ಎದ್ದವ್ರು ಯಾರು ಅಂತ ಕೇಳ್ಬೋದು ನಿಮಗೆ. ಮೀರತ್ತಿಂದ ದಂಗೆ ಎದ್ದವ್ರು ಯಾರು ಅಂದರೆ ನಿಮಗೆ ಕದಮ್ ಸಿಂಗ್ ಅಂತ ಬರ್ತಾರೆ ಸರಿನಾ. ಕದಮ್ ಸಿಂಗ್ ಅಂತ ಕಂಡು ಬರ್ತಾರೆ. ಯಾರು? ಈ ಮೀರತ್ತಿಂದ ದಂಗೆ ಎದ್ದವರು ಸರಿನಾ, ಮೀರತ್ತಿನ ನೇತೃತ್ವವನ್ನು ವಹಿಸಿಕೊಂಡವರು. ಹಾಗೆ ಕಾನ್ಪುರದಲ್ಲಿ ನಾನಾ ಸಾಹೇಬ, ಹಾಗೆ ಈ ಜಗದೀಶ್ಪುರದಲ್ಲಿ ಕೊನ್ವರ್ ಸಿಂಗ್ ಅಂತ ಕಂಡು ಬರ್ತಾರೆ. ಅಥವಾ ಬಿಹಾರದಲ್ಲಿ
ಬಿಹಾರ್ ಅಂದರೂ ಕನ್ವರ್ಸಿಂಗ್ಗೆ, ಜಗದೀಶ್ಪುರ ಅಂದರೂ ನಿಮಗೆ ಕನ್ವರ್ಸಿಂಗ್ಗೆ ಕಂಡುಬರ್ತಾರೆ. ಹಾಗೆ ಲಕ್ನೋ ಅಲ್ಲಿ ನಿಮಗೆ ದಂಗೆಯ ನೇತೃತ್ವವನ್ನು ವಹಿಸ್ಕೊಂಡವ್ರು ಯಾರು? ಬೇಗಂ ಹಜ್ರತ್ ಮಹಲ್ ಅವರು. ಸರಿಯಾ? ಇದು ಗೊತ್ತಿರಲಿ. ಝಾನ್ಸಿಯಿಂದ ನಮ್ಮ ಹೆಮ್ಮೆಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 10ನೆಯ ಪ್ರಶ್ನೆ. ಓಕೆ, ಪಿಂಗ್ ಪಾಂಗ್ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ಸಂಬಂಧಿಸಿದೆ ಹೇಳ್ಬೋದಾ? ಪಿಂಗ್ ಪಾಂಗ್ ಸರ್ ಬ್ಯಾಡ್ಮಿಂಟನ್ಗೆ, ಟೇಬಲ್ ಟೆನ್ನಿಸ್ಗೆ, ಜೂಡೋಗೆ, ಟಾಯಿಂಗ್ ಆಡೋಗೆ. ಓಕೆ, ಸೊ ಪಿಂಗ್ ಪಾಂಗ್ ಅಂದರೆ ನಿಮಗೆ ಒಂದು ದೇಶ ನೆನಪಾಗುತ್ತೆ. ಯಾವ ದೇಶ ನೆನಪಾಗುತ್ತೆ? ನೆನಪಾಗಿಲ್ಲ ಅಂದರೆ ಇವಾಗ ನೆನಪಿಟ್ಕೊಳ್ಳಿ. ಯಾವುದು? ನಮ್ಮ ಚೀನಾ. ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ, ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಸೊ ಆ ಚೀನಾ ಕಂಡು ಬರುತ್ತೆ. ಯಾಕೆ? ಚೀನಾದ ರಾಷ್ಟ್ರೀಯ ಆಟ ಯಾವುದಂದ್ರೆ ಈ ಪಿಂಗ್ ಪಾಂಗು. ಸೊ ನಾವು ಸುಮ್ಮನೆ ಒಂದು ಫಾರ್ಮಲ್ ಬ್ರಿಟಿಷರ್ ಇಂಗ್ಲೀಷಲ್ಲಿ ಟೇಬಲ್ ಟೆನ್ನಿಸ್ ಅಂತ ನಾವು ಕರೆದ್ರೆ ಅವರಿಲ್ಲ, ನಾನೇ ಬ್ರಿಟಿಷರ್ ಇಂಗ್ಲೀಷಲ್ಲಿ ಕರೀಲಿ. ಸೊ ನಾನು ನನ್ನ ಭಾಷೆಯಲ್ಲಿ ನಾನು ಕರಿತೀನಿ, ನನ್ನ ಭಾಷೆಯಲ್ಲಿ ಅದಕ್ಕೆ ನಂದೇ ಹೆಸರಿಡ್ತೀನಿ ಅಂತ ಅವರು ಡಿಫ್ರೆಂಟ್. ಅವರು ಪಿಂಗ್ ಪಾಂಗ್ ಅಂತ ಹೆಸರಿಟ್ಟಿದ್ದಾರೆ. ಯಾವುದಕ್ಕೆ? ಟೇಬಲ್ ಟೆನ್ನಿಸ್ಗೆ. ಸೊ ಸೇಮ್ ಟು ಸೇಮ್ ಟೇಬಲ್ ಟೆನ್ನಿಸ್ ಅದು. ಅದಕ್ಕೆ ಏನಂತ ಕರಿತೀವಿ ನಾವು? ಈ ಚೀನಾದಲ್ಲಿ ಆಡತಕ್ಕಂತಹ ಟೇಬಲ್ ಟೆನ್ನಿಸ್ಗೆ ನಾವು ಪಿಂಗ್ ಪಾಂಗ್ ಅಂತ ಕರಿತೀವಿ. ಸರಿನಾ? ಸೊ ಪಿಂಗ್ ಪಾಂಗ್ ಅಂದರೆ ಏನಿಲ್ಲ, ಸೇಮ್ ಟು ಸೇಮ್ ಟೇಬಲ್ ಟೆನ್ನಿಸೇ, TT. ಸರಿನಾ? ಇದು ಗೊತ್ತಿರಲಿ, ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ಇದೇ ಚೀನಾದವರು ಎಲ್ಲರಿಗೂ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ವಾ, ಎಲ್ಲರೂ ಕೂಡ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನೇ ಯೂಸ್ ಮಾಡ್ತೀವಿ. ಇಡೀ ಜಗತ್ತಿನವರು ಎಲ್ಲರೂ ಕೂಡ, ನಾವಾಗಲಿ, ಅಮೇರಿಕಾದವರಾಗಲಿ, ಮತ್ತು ಈ ರಷ್ಯಾದವರಾಗಲಿ, ಮತ್ತು ಈ ಫ್ರಾನ್ಸ್ ಅವರಾಗಲಿ, ಮತ್ತು ಜಪಾನ್ ಅವರಾಗಲಿ. ಬಟ್ ಈ ಚೀನಾ ಮಾತ್ರ ತಂದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲೂ ಕೂಡ ನೀವು ಇದ್ದಲ್ಲ, ನಾ ಹಿಂಗೆ ಇರೋಕ್ಕಾಗಲ್ಲ, ನಾ ಬೇರೆನೇ ಇರ್ತೀನಿ ಅಂತೇಳಿ ಅವರು ಕೂಡ ಬೇರೆನೇ ಮಾಡ್ಕೊಂಡಿದ್ದಾರೆ. ಸರಿನಾ? ಸೊ ಸ್ವಂತವಾದ ಸ್ಪೇಸ್ ಸ್ಟೇಷನ್ ಹೊಂದಿರತಕ್ಕಂಥ ಒಂದು ದೇಶ ಯಾವುದು ಅಂದರೆ ಚೀನಾ. ಓಕೆ, ಚೀನಾ ಹೊಂದಿದೆ ಮೊಟ್ಟ ಮೊದಲನೇ ಬಾರಿಗೆ ಅವ್ರದ್ದೇ ಒಂದು ಸಪ್ರೇಟ್ ಇದೆ ಸ್ಟೇಷನ್. ಸರಿನಾ? ಸೊ ಬಾಹ್ಯಾಕಾಶದಲ್ಲಿ. ಇದು ಗೊತ್ತಿರಲಿ ನಿಮಗೆ, ಇದು ಕೂಡ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 11ನೇ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಮೂಲಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಏನು ಸರ್ 18 ವರ್ಷಕ್ಕೆ ಇಳಿಸಲಾಯಿತು? ಏನಿದು ಗೊತ್ತಾಗಲಿಲ್ಲ? ಹೊಸ ಹುಡುಗರಿದ್ದರೆ ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಏನು ಅಂದರೆ ಇವಾಗ ನಮ್ಮ ಎಲೆಕ್ಷನ್ಗೆ ಓಟ್ ಹಾಕುವ ವಯಸ್ಸು ಎಷ್ಟಿದೆ ರೀ? 18 ಇದೆ. ಬಟ್ ಇದು ಇವಾಗ PUC ಮುಗಿದ ನಂತರ ನಿಮಗೆ ಬುದ್ಧಿ ಬಂತಪ್ಪ, ತೊಗೊಂಡೋಗಿ ಒಂದು ವೋಟರ್ ID ತೊಗೊಂಡೋಗಿ ಓಟ್ ಹಾಕ್ಬಾ ಅಂತ ನಿಮ್ಗೆ ಕಳಿಸ್ತಿದ್ರು. ಸರಿನಾ? ಇವಾಗ ಕಳಿಸ್ತಾರೆ. ಬಟ್ ಮುಂಚೆ ಹೇಗಿತ್ತು ಅಂದರೆ ನಿಮಗೆ ಡಿಗ್ರಿ ಮುಗಿಬೇಕಾಗಿತ್ತು, ಮೀನ್ಸ್ 21 ವಯಸ್ಸಾಗಬೇಕಾಗಿತ್ತು. ಸೊ ಅಲ್ಲಿವರೆಗೂ ನಿನಗೆ ಬುದ್ಧಿ ಬಂದಿಲ್ಲ, ನಿನಗೆ ಯಾವನಿಗಾದರೂ ಒಬ್ಬನಿಗೆ ಸೆಲೆಕ್ಟ್ ಮಾಡಲಿಕ್ಕೆ ನಿನಗೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳಗಬೇಕು ಅಂತ 21 ವಯಸ್ಸಿನವರೆಗೂ ಕಾಯ್ತಿದ್ರು. ಸೊ ಅದಕ್ಕೆ ಈ 18ನ್ನ ಕಡಿಮೆ ಯಾವಾಗ ಮಾಡಿದ್ರು? ಮೀನ್ಸ್ 21ರಿಂದ 18 ವಯಸ್ಸಿಗೆ ಯಾವಾಗ ಇಳಿಸಿದ್ರು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವಾಗ ಇಳಿಸಿದ್ರು ಅಂತ ಏನಾದರೂ ನಿಮಗೆ ಕೇಳಿದ್ರೆ 1988ರಲ್ಲಿ ಇಳಿಸಿದ್ದಾರೆ. ಯಾವುದನ್ನ? ಈ 21 ವಯಸ್ಸಿನಿಂದ 18 ವಯಸ್ಸಿಗೆ ಓಟ್ ಹಾಕುವ ಒಂದು ವಯಸ್ಸಿನ ಮಿತಿ. ಸರಿನಾ? ಬಟ್ ಇದು ತಿದ್ದುಪಡಿ ಯಾವಾಗ ಮಾಡ್ತಾರೆ? 1988. ಇದು ಜಾರಿಗೆ ಯಾವಾಗ ಬರ್ತದೆ? 1989ರ ಎಲೆಕ್ಷನಲ್ಲಿ ಜಾರಿಗೆ ಬರ್ತದೆ. ಬಟ್ ಇದನ್ನು ಸಂವಿಧಾನದಲ್ಲಿ ಏನೇ ಇಂಥವು ಮಾಡಿದ್ರು ಕೂಡ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡ್ಬೇಕು ತಾನೆ. ಸೊ ಆ ರೀತಿ ತಿದ್ದುಪಡಿ ಮಾಡಿದ್ದಾರೆ. ಯಾವ ತಿದ್ದುಪಡಿ? 59ನೇ ತಿದ್ದುಪಡಿ, 61ನೇ ತಿದ್ದುಪಡಿ, ಹಾಗೆ 62ನೇ ತಿದ್ದುಪಡಿ, 60ನೇ ತಿದ್ದುಪಡಿ ಅಂತ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 61ನೇ ತಿದ್ದುಪಡಿ. ಹೇಗೆ ಸರ್ ನೆನಪಿಟ್ಕೊಳ್ಳೋದು? ಇಲ್ಲಿ 21 ಇದೆ ಅಲ್ವಾ? ಸೊ ಇದ್ರ ಒಂದು ಇಲ್ಲಿ ಲಾಸ್ಟಿಗೆ ಬರಬೇಕಷ್ಟೇ. ಸೊ ಸಿಂಪಲ್. ಸರ್ ಏನಾದರೂ 71 ಕೊಟ್ಟಿದ್ರೆ ಕೊಡಲ್ಲ, ಯಾಕಂದರೆ ಕನ್ಫ್ಯೂಷನ್ ಮಾಡ್ಬೇಕಂತ 60, 61, 62, 63 ಹೀಗೆ ಕೊಡ್ತಾನೆ. ಓಕೆ, ಸೊ ಅವ್ನು ನಮಗೆ ಕನ್ಫ್ಯೂಷನ್ ಮಾಡೋಕೆ ಕೊಟ್ಟಿರ್ತಾನೆ. ಸೊ ಅದಕ್ಕೆ ನಾವು ಅಡ್ವಾಂಟೇಜ್ ತೊಗೊಂಡು ಇಲ್ಲಿ ಒಂದು ಹಾಕಿ ಬಂದುಬಿಡ್ಬೇಕಷ್ಟೇ. ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಆ್ಯಂಡ್ ಇದನ್ನು ಮಾಡಿದವ್ರು ಯಾರು? 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದವ್ರು ಯಾರು? ಮತದಾನದ ವಯಸ್ಸನ್ನು ಇಳಿಸಿದವ್ರು ಯಾರು? ರಾಜೀವ್ ಗಾಂಧಿ ಅವರು. ಸರಿನಾ? ಸೊ ಅವ್ರು ಮಾಡ್ತಾರೆ, ಬಟ್ ಮುಂದೆ ಅವ್ರದ್ದೇ ಹತ್ಯೆ ಆಗುತ್ತೆ ಅದೇ ವರ್ಷ. ಸರಿನಾ? ಸೊ ಅದಕ್ಕೆ ಅವರು ಇದನ್ನು ಯೂಸೇ ಪಡ್ಕೊಳ್ಳಲ್ಲ. ಬಟ್ ಆದರೂ ಕೂಡ ಅವರೇ ಮಾಡಿದ್ದನ್ನು, ಯಾವುದನ್ನ? ಈ 21 ವಯಸ್ಸಿನಿಂದ 18 ವಯಸ್ಸಿಗೆ ಇಳಿಕೆ ಮಾಡಿದ್ದು ಯಾರು ಅಂದರೆ ಈ ರಾಜೀವ್ ಗಾಂಧಿ ಅವರ ಸರ್ಕಾರ, ರಾಜೀವ್ ಗಾಂಧಿ ಅಂತ ಹೇಳ್ಬೋದು ನಾವು. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನಮ್ಮ ಭಾರತ ಕಂಡಂತಹ ಅತ್ಯಂತ ಕಿರಿಯ ಪ್ರಧಾನಿ ಯಾರು ಅಂದರೆ ಇದೇ ರಾಜೀವ್ ಗಾಂಧಿ ಅವರು. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿಗೆ ಮತ್ತು ರಾಹುಲ್ ಗಾಂಧಿಗೆ ಇಬ್ಬರಿಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮತ್ತು ಸರ್ ಇಲ್ಲ ಸರ್ ಅವ್ರು ಹತ್ಯೆ ಆಗಿಲ್ಲ, ಇಲ್ಲೂ ಕೂಡ ಇದ್ದಾರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಥೈಲ್ಯಾಂಡ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ನಮ್ಮ ಥೈಲ್ಯಾಂಡ್ ಇದೆ ಅಲ್ವಾ, ನಮ್ಮ ಥೈಲ್ಯಾಂಡ್ನ ರಾಜಧಾನಿ ಯಾವುದಿದೆ? ಬ್ಯಾಂಕಾಕ್, ಲೋಮು, ದುಷ್ನಾಬೆ, ದೋಡುಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಈ ದುಡುಮ್ ಏನೂ ಅಲ್ಲ, ಬ್ಯಾಂಕಾಕ್ ಅನ್ನೋದು ಈ ಥೈಲ್ಯಾಂಡ್ನ ರಾಜಧಾನಿಯಾಗಿದೆ. ಓಕೆ, ಈ ಥೈಲ್ಯಾಂಡ್ನ ರಾಜಧಾನಿ ಯಾವುದು ಅಂದರೆ ನಿಮಗೆ ಬ್ಯಾಂಕಾಕ್ ಕಂಡುಬರುತ್ತೆ. ಹಾಗೆ ನಿಮಗೆ ಬೇರೆ ಬೇರೆ ದೇಶಗಳ ರಾಜಧಾನಿಗಳನ್ನು ಕೇಳ್ತಾನೆ. ರಷ್ಯಾದ ರಾಜಧಾನಿ ಯಾವುದು? ಮಾಸ್ಕೋ ಅಂತ ಕಂಡುಬರುತ್ತೆ. ಸರಿನಾ? ಇದು ಕೇಳ್ತಾನೆ, ನಿಮಗೆ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಹಾಗೆ ಅಮೇರಿಕಾದು ನ್ಯೂಯಾರ್ಕ್ ಕಂಡುಬರುತ್ತೆ. ಹಾಗೆ ನಿಮಗೆ ಈ ಯು ಕೆದು ಲಂಡನ್ ಕಂಡುಬರುತ್ತೆ. ಅಥವಾ ಇಂಗ್ಲೆಂಡ್ದು ಕೂಡ ನಾವು ಲಂಡನ್ ಅಂತಲೇ ಹೇಳ್ಬೋದು. ಓಕೆ, ಅದಾದ ನಂತರ ನಿಮಗೆ ಸ್ಕಾಟ್ಲೆಂಡ್ ಅಲ್ಲ, ಐರ್ಲೆಂಡ್ದು ಡಬ್ಲಿನ್ ಅಂತ ಕಂಡುಬರುತ್ತೆ. ಓಕೆ, ಯಾವುದು? ಡಬ್ಲಿನ್ ಅಂತ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಈ ಉಜ್ಬೇಕಿಸ್ತಾನ್ದು
ತಾಷ್ಕೆಂಟ್ ಅಂತ ಕಂಡುಬರುತ್ತೆ. ಯಾವುದು? ತಾಷ್ಕೆಂಟ್ ಅಂತ. ಹಾಗೆ ಈ ನಮ್ಮ ಪಕ್ಕದ ರಾಜ್ಯ, ನಮ್ಮ ಪಕ್ಕದ ದೇಶ ಯಾವುದು? ನಮ್ಮ ನೆರೆಯ ದೇಶ ಪಾಕಿಸ್ತಾನ. ನಮ್ಮ ಪಾಕಿಸ್ತಾನದು ಕರಾಚಿ ಕಂಡುಬರುತ್ತೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಬಾಂಗ್ಲಾದೇಶದ್ದು ಢಾಕಾ ಕಂಡುಬರುತ್ತೆ, ಸರಿನಾ? ಸೊ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಅಂದರೆ ಢಾಕಾ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಮತ್ತು ಅಜರ್ಬೈಜಾನ್ ಅಂತ ಕೇಳ್ಬೋದು ನಿಮಗೆ. ಅಜರ್ಬೈಜಾನ್ ರಾಜಧಾನಿ ಯಾವುದು ಅಂದರೆ ಬಾಕು. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದರೆ ಅಜರ್ಬೈಜಾನ್ ಬಗ್ಗೆ ಭಾಳ ಸರಿ ಕೇಳಿದ್ದಾನೆ. ಅಜರ್ಬೈಜಾನ್ ರಾಜಧಾನಿ ಯಾವುದು? ಬಾಕು ಎದರ ರಾಜಧಾನಿಯಾಗಿದೆ ಅಂತ, ಸರಿನಾ? ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅಜರ್ಬೈಜಾನ್ನ ರಾಜಧಾನಿ ಯಾವುದು ಅಂದರೆ ಬಾಕು ಅಂತ ಕಂಡುಬರುತ್ತೆ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 13ನೇ ಪ್ರಶ್ನೆ. ಮಾರ್ಚ್ 2023 ಭಾರತದ ಗೃಹ ಸಚಿವರು ಯಾರು? ಮಾರ್ಚ್ ಅಲ್ಲ ರೀ, ಇವತ್ತು ಕೂಡ ಸೇಮ್ ಇದ್ದಾರೆ ಗೃಹ ಸಚಿವರು. ಹೋಮ್ ಮಿನಿಸ್ಟರ್ ಯಾರಿದ್ದಾರೆ? ನರೇಂದ್ರ ಮೋದಿ ಇದ್ದಾರೆ. ಮತ್ತು PM ಹುದ್ದೆ ಏನು ಮಾಡಬೇಕು? ಮತ್ತೆ ಯಾರು ಮಾಡಬೇಕು? ಸರಿನಾ? ಸೊ ಅವರಾಗಲ್ಲ, PM ಇದ್ದಾರೆ. ಅಮಿತ್ ಶಾ, ಹೌದು ಇವರೇ ಇದ್ದಾರೆ. ಯಾರು? ಪ್ರಸ್ತುತ ಗೃಹ ಸಚಿವರು ಯಾರಿದ್ದಾರೆ ಅಂದರೆ ಅಮಿತ್ ಶಾ ಅವರು ಇದ್ದಾರೆ, ಸರಿನಾ? ಸೊ ಇದು ಗೊತ್ತಿರಲಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ಈ ರಾಜನಾಥ್ ಸಿಂಗ್ ಏನಿದ್ದಾರೆ? ರಕ್ಷಣಾ ಸಚಿವರಿದ್ದಾರೆ, ಸರಿನಾ? ಈ ಯೋಗಿ ಆದಿತ್ಯನಾಥ್ ಏನಿದ್ದಾರೆ? UPಯ ಮುಖ್ಯಮಂತ್ರಿ ಇದ್ದಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಸೊ ಎಲ್ಲ ಸಚಿವರ ಬಗ್ಗೆ ನೀವು ನೋಡ್ಕೊಳ್ಳಿ. ಗ್ರೂಪಲ್ಲಿ ಹಾಕಿದ್ದೀನಿ, ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿಲ್ಲ ಅಲ್ವಾ, ಅಲ್ಲಿ ಜಾಯ್ನ್ ಆಗಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ಮೀನ್ಸ್ ಕಂಟಿನ್ಯೂ ಆಗಿ ನಿಮಗೆ ಡೈಲಿ ನಾನು ಟೆಲಿಗ್ರಾಮಲ್ಲಿ ಹಾಕಲೇಬೇಕು, ಪೋಸ್ಟ್ ಹಾಕಲೇಬೇಕು, ನೀವು ನೋಡಲೇಬೇಕು ಅನ್ನೋದು ನಂದಿಲ್ಲ. ಬಟ್ ಇಂಪಾರ್ಟೆಂಟ್ ಆಗಿರೋದು ಯಾವುದಿರುತ್ತೆ ಅಲ್ವಾ, ಅದನ್ನು ಮಾತ್ರ ನಾನು ಪೋಸ್ಟ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಅದರಲ್ಲಿ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ, ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಇಲ್ಲ, ಸೊ ಹಾಗೆ ಹೀಗೆ ಅಂತ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಈ ಎಲ್ಲ ಸಚಿವರ ಲಿಸ್ಟ್ ಹಾಕಿದ್ದೀನಿ, ಮತ್ತು ಪದ್ಮಶ್ರೀ ಪ್ರಶಸ್ತಿ ತೊಗೊಂಡವ್ರು ಎಲ್ಲರದ್ದು ಲಿಸ್ಟ್ ಹಾಕಿದ್ದೀನಿ, ಮತ್ತು ಕೆಲವೊಂದು ನೋಟ್ಸ್ ಕೂಡ ಹಾಕಿದ್ದೀನಿ. ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೋರ್ಚುಗೀಸ್ ಪರಿಶೋಧಕರಾದ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳಿದರೆ, ಭಾರತಕ್ಕೆ ವಾಸ್ಕೋ ಡಿ ಗಾಮ ಯಾವಾಗ ಬಂದಿದ್ದಾನೆ? 1498 ಮೇ 17ನೇ ತಾರೀಕಿಗೆ ಬಂದಿದ್ದಾನೆ. ಏನು? 1498 ಮೇ 17ನೇ ತಾರೀಕಿಗೆ, ಸರಿನಾ? ಮೇ 17ನೇ ತಾರೀಕಿಗೆ ಬರ್ತಾನೆ. ಸೊ ಎಲ್ಲಿ ಬರ್ತಾನೆ? ಕೇರಳದ ಕಪ್ಪಾಡಕ್ಕೆ ಬರ್ತಾನೆ. ಯಾರು? ಈ ವಾಸ್ಕೋ ಡ ಗಾಮ ಅನ್ನೋನು, ಸರಿನಾ? ಈ ವಾಸ್ಕೋ ಡ ಗಾಮ ನಮ್ಮ ಭಾರತಕ್ಕೆ ಎಷ್ಟು ಬಾರಿ ಬಂದ? ಎಷ್ಟು ಬಾರಿ ಹೋದ ಅಂದರೆ 3 ಬಾರಿ ಬಂದ. ಎಷ್ಟು ಬಾರಿ ಹೋದ? 2 ಬಾರಿ ಹೋದ. ಯಾಕೆ ಸರ್? ಅವನು ಇಲ್ಲೇ ಡೆತ್ ಆಗಿದ್ದಾನೆ. ಅವನು ಎಲ್ಲಿ? ಕೇರಳದಲ್ಲಿ ಅವನು ಸಮಾಧಿ ಸಿಗುತ್ತೆ ನಿಮಗೆ, ಸರಿನಾ? ಸೊ ಅವನು 3 ಸರಿ ಬಂದಿದ್ದಾನೆ, ಬಟ್ 2 ಸರಿ ಮಾತ್ರ ಅವನು ರಿಟರ್ನ್ ಹೋಗಿದ್ದಾನೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾರೆ ಇದು ನಿಮಗೆ. ಸೊ ಇವನ ಒಂದು ಸಮಾಧಿಯಲ್ಲಿದೆ ಅಂತ ಕೇಳಬಹುದು ನಿಮಗೆ. ಇದೇ ಕೇರಳದಲ್ಲಿ ಕಂಡುಬರುತ್ತೆ. ಓಕೆ, ಪೋರ್ಚುಗೀಸ್ ಕಾಲನಿ ಅಂತ ಕಂಡುಬರುತ್ತೆ, ಅಲ್ಲಿ ಇವನ ಸಮಾಧಿ ಕೂಡ ಕಂಡುಬರುತ್ತೆ. ಯಾರ್ದು? ಈ ವಾಸ್ಕೋ ಡಿ ಗಾಮ ಅವ್ರದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಂದ್ರಯಾನ 2ರ ರೋವರ್ ಹೆಸರೇನು ಅಂತ ಕೇಳಿದಾನೆ. ಓಕೆ, ಸೊ ಚಂದ್ರಯಾನ 2ರ ರೋವರ್ ಹೆಸರೇನು? ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್. ಓಕೆ, ಸೊ ರೋವರ್ ಅಂತ ಬಂದರೆ ನಿಮಗೆ ಪ್ರಜ್ಞಾನ್ ಅಂತ ಗೊತ್ತಿರಬೇಕು. ಅದಾನಂತರ ಲ್ಯಾಂಡರ್ ಅಂತ ಬಂದರೆ ನಿಮಗೆ ವಿಕ್ರಮ್ ಅಂತ ಗೊತ್ತಿರಬೇಕು. ಓಕೆ, ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್. ಹೀಗೆ ನೀವು ಪೇಪರಲ್ಲಿ ಸಾಕು ಸರಿ ಓದಿರಿದ್ರೆ ಇದೇನು ಕನ್ಫ್ಯೂಷನ್ ಇಲ್ಲ, ಇದನ್ನು ನೀವು ಮಾಡ್ಬೋದು. ಓಕೆ, ಸೊ ಆ್ಯಂಡ್ ದೆನ್ ಈ ವ್ಯೋಮಿತ್ರ ಅನ್ನೋದೇನು? ನಮ್ಮ ಇಸ್ರೋ ಏನಿದೆ ಅಲ್ವಾ, ಒಂದು ಆರ್ಟಿಫಿಷಿಯಲ್ ಮಹಿಳೆಯನ್ನು ರೆಡಿ ಮಾಡಿದ್ದಾರೆ. ಆ ಆರ್ಟಿಫಿಷಿಯಲ್ ಮಹಿಳೆ ಯಾರು? ಬಾಹ್ಯಾಕಾಶಕ್ಕೆ ಕಳಿಸಲ್ಪಡುವ ಒಂದು ಮಹಿಳೆ ಯಾರು ಅಂದರೆ ಈ ವ್ಯೋಮಿತ್ರ ಅನ್ನುವ ಮಹಿಳೆ, ಸರಿನಾ? ಇದು ಗೊತ್ತಿರಲಿ, ಕೇಳ್ತಾನೆ. ಯಾಕಂದರೆ ಬಾಹ್ಯಾಕಾಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೋಗೋರು ಯಾರು ಅಂದರೆ ಮನುಷ್ಯರು ಹೋಗೋದಿಲ್ಲ, ಈ ರೋಬೋಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ವ್ಯೋಮಿತ್ರ ಅನ್ನುವ ಒಂದು ಮಹಿಳೆಯ ರೋಬೋವನ್ನು ತಯಾರು ಮಾಡಿದ್ದಾರೆ, ಸರಿನಾ? ಅದಕ್ಕೆ ಹೆಸರೇನು ಕೊಟ್ಟಿದ್ದಾರೆ? ವ್ಯೋಮಿತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ ಹುಣಸೆ ಹಣ್ಣಿನಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವ ಆಮ್ಲ ಯಾವುದು? ಅಕ್ಸಾಲಿಕ್ ಆಮ್ಲ. ಸೊ ಮತ್ತು ಅಕ್ಸಾಲಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿ ಕಂಡು ಬಂದರೆ ಟೊಮಾಟೊ ಒಳಗೆ ಯಾವ್ದು ಕಂಡು ಬರಬೇಕು? ಟೊಮೊಟೊಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು? ಟೊಮೊಟೊ. ಓಕೆ, ಈ ಟೊಮೊಟೊಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಅಕ್ಸಾಲಿಕ್ ಆಮ್ಲ. ಹಾಗೆ ಪಾಲಕ್ ಸೊಪ್ಪು, ಪಾಲಕ್ ಪಲ್ಯ ತಿಂದಿರಿ ಗೊತ್ತಾ ನೀವು? ಆ ಪಾಲಕ್ ಪಲ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು? ಆ್ಯಸಿಡ್ ಯಾವುದು? ಇದೇ ಅಕ್ಸಾಲಿಕ್ ಆಮ್ಲ. ಸೊ ನಿಮಗೆ ಯಾರಿಗಾದರೂ ಮೀನ್ಸ್ ನಿಮಗೆ ಯಾರಿಗೂ ಇರೋದಿಲ್ಲ, ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದು ಅಂದರೆ ಕಿಡ್ನಿಯಲ್ಲಿ ಹಳ್ಳಾಗಿದ್ದು, ಕಿಡ್ನಿಯಲ್ಲಿ ಕಲ್ಲಾಗಿದ್ದು ಅಂದರೆ ಈ ಪಾಲಕ್ ಪಲ್ಯ ಮತ್ತು ಟೊಮೊಟೊ ಪಲ್ಯವನ್ನು ತಿನ್ನಬೇಡ ಅಂತ ಹೇಳಿ. ಓಕೆ, ಟೊಮೊಟೊವನ್ನು ತಿನ್ನೋದನ್ನು ಸಂಪೂರ್ಣವಾಗಿ ಬಿಟ್ಬಿಡಿ ಅಂತ ಹೇಳಿ. ಯಾಕೆಂದರೆ ಈ ಟೊಮೊಟೊ ಮತ್ತು ಪಾಲಕ್ನಲ್ಲಿ ನಿಮಗೆ ಆಕ್ಸಾಲಿಕ್ ಕಂಡುಬರುತ್ತೆ, ಆಕ್ಸಾಲಿಕ್ ಆ್ಯಸಿಡ್ ಕಂಡುಬರುತ್ತೆ. ಸೊ ಅದಕ್ಕೆ ಈ ನಿಮ್ಮ ಕಿಡ್ನಿ ಸ್ಟೋನ್ ಇದಾವೆ ಗೊತ್ತಾ, ಅವಕ್ಕೆ ಆಕ್ಸಾಲಿಕ್ ಸ್ಟೋನ್ ಅಂತ ಕರೀತಾರೆ. ಸೊ ಈ ಆಕ್ಸಾಲಿಕ್ ಏನಿದೆ ಅಲ್ವಾ, ಅಲ್ಲಿ ದೇಹದಲ್ಲಿ ಸ್ವಲ್ಪ ಜಾಸ್ತಿ ಸ್ಟೋರ್ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ, ಈ ಸ್ಟೋನ್ಗಳು ಕಂಡುಬರ್ತವೆ. ಸೊ ಅದಕ್ಕೆ ಇವುಗಳನ್ನು ತಿನ್ನಬಾರ್ದು ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಯಾಕೆ ತಿನ್ನಬಾರ್ದು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಕೆಲವೊಂದು ಊಟದಲ್ಲಿ ತಿಂತಾರೆ. ಸೊ ಅದಕ್ಕೆ ಇದನ್ನು ಸಂಪೂರ್ಣವಾಗಿ ಬಿಟ್ಬಿಡಿ ಅಂತ ಹೇಳೋರಿಗೆ. ಓಕೆ, ಈ ಟೊಮೊಟೊ ಮತ್ತು ಪಾಲಕನ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅಸ್ಕಾರ್ಬಿಕ್ ಆಮ್ಲ ಅಂತ ಇದೆ. ಅಸ್ಕಾರ್ಬಿಕ್ ಆಮ್ಲ ಮತ್ತು ಈ ಹುಣಸೆ ಹಣ್ಣಿನಲ್ಲಿ ಇತ್ತಂದರೆ ಇದನ್ನೇ ಅದರಲ್ಲಿ ನಿಂಬೆಹಣ್ಣಿನಲ್ಲಿ ಏನಿರಬೇಕು? ಸೊ ನಿಂಬೆಹಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು? ಈ ಅಸ್ಕಾರ್ಬಿಕ್ ಆಮ್ಲ. ಓಕೆ, ನಿಂಬೆಹಣ್ಣಿನಲ್ಲಿ, ಆರೆಂಜಲ್ಲಿ ಮತ್ತು ಈ ಮೋಸಂಬಿಯಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ನಿಮಗೆ ಈ ಅಸ್ಕಾರ್ಬಿಕ್ ಆಮ್ಲ. ಹಾಗೆ ಈ
ಟಾರ್ಟರಿಕ್ ಆಮ್ಲ. ಓಕೆ, ಈ ಆಮ್ಲ ಇದೆಯಲ್ವಾ, ಹುಣಸೆ ಹಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದಂದ್ರೆ ಈ ಟಾರ್ಟರಿಕ್ ಆಮ್ಲ ಅನ್ನೋದು ಹುಣಸೆ ಹಣ್ಣಿನಲ್ಲಿ ಕಂಡುಬರ್ತದೆ. ಸರಿನಾ, ಟಾರ್ಟರಿಕ್ ಕಂಡುಬರ್ತದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡುಬರುತ್ತೆ? ಲ್ಯಾಕ್ಟಿಕ್ ಆ್ಯಸಿಡು ಹಾಲಿನಲ್ಲಿ, ಮೊಸರಿನಲ್ಲಿ, ಹಾಗೆ ತಾಯಿ ಎದೆ ಹಾಲಿನಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಈ ಲ್ಯಾಕ್ಟಿಕ್ ಆಮ್ಲ. ಲ್ಯಾಕ್ಟೋಸ್ ಆಮ್ಲ, ಲ್ಯಾಕ್ಟಿಕ್ ಒಟ್ಟು ಲ್ಯಾಕ್ಟೋಸು ಅಂತ ಬಂದರೆ ಒಟ್ಟು ಹಾಲು ಅಂತ ನಿಮ್ಗೆ ಗೊತ್ತಿರಬೇಕು, ಅಷ್ಟೇ, ಸಿಂಪಲ್. ಸರಿನಾ. ಆ್ಯಂಡ್ ದೆನ್ ಗ್ಲುಟಮಿಕ್ ಆಮ್ಲ ಎಲ್ಲಿ ಕಂಡುಬರುತ್ತೆ? ಗೋಧಿಯಲ್ಲಿ ಕಂಡುಬರುತ್ತೆ. ಮಾಲಿಕ್ ಆಮ್ಲ ಇದರಲ್ಲಿ ಕಂಡುಬರುತ್ತೆ? ಸೇಬು ಹಣ್ಣಿನಲ್ಲಿ ಕಂಡುಬರುತ್ತೆ. ಸರಿಯಾ, ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ DNA ಇದರ ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. ಓಕೆ, DNA ಏನು? DNA ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಷ್ಟೇ. ಓಕೆ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡು ಯಾವುದ್ರದ್ದು? ಈ DNA ಪೂರ್ಣ ಪ್ರಮಾಣ ಯಾವುದು? ಪೂರ್ಣ ರೂಪ ಏನು ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡು. ಹಾಗೆ ಜಸ್ಟ್ ನಿಮಗೆ RNA ಅಂತ ಕೇಳ್ಬೋದು. RNA, ಈ RNA ಪೂರ್ಣ ರೂಪ ಏನು? ಏನಿಲ್ಲ, ಡಿ ತೆಗೆದುಬಿಟ್ರಿಲಿ. ಓಕೆ, ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋದು RNA ಪೂರ್ಣ ರೂಪ. DNA ಪೂರ್ಣ ರೂಪ ಏನು? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡು. ಹಾಗೆ ಈ DNA ಕಂಡುಹಿಡಿದವ್ರು ಯಾರು? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಕಂಡುಬರ್ತಾರೆ. ಓಕೆ, ಈ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನೋರು 1953ರಲ್ಲಿ ಈ DNA ಸಂಶೋಧನೆ ಮಾಡಿದ್ದಾರೆ. ಸರ್, ಹಾಗಾದರೆ ಅವ್ರು ಸಂಶೋಧನೆ ಮಾಡೋಕ್ಕಿಂತ ಮುಂಚೆ ಇರಲಿಲ್ವಾ? ಇತ್ತು, ಬಟ್ ಅವ್ರು ಅದಕ್ಕೆ ಸಂಶೋಧನೆ ಮಾಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ಇದೇ ಇಲ್ಲ ಅಂತ. ಸರಿನಾ, ಇನ್ವೆನ್ಷನ್ ಮಾಡಿಲ್ಲ. ಇನ್ವೆನ್ಷನ್ ಅಂದರೆ ಅದು ಅವ್ರು ಹುಟ್ಟೋಕ್ಕಿಂತ ಮುಂಚೆ ಇರ್ತಾನೆ ಇರಲಿಲ್ಲ ಅದು. ಬಟ್ ಇವ್ರು ಏನು ಮಾಡಿದ್ದಾರೆ? ಡಿಸ್ಕವರ್ ಮಾಡಿದ್ದಾರೆ ಅದಕ್ಕೆ. ಯಾವುದನ್ನು? ಈ DNAಗೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡು. ಓಕೆ, ಸೊ ಇದು ಕೇಳ್ತಾನೆ ನಿಮಗೆ. ಹಾಗೆ RNA ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಸರಿಯಾ, ಇದು ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ ಪೋಲಿಯೋಗೆ ಕಾರಣವಾಗುವುದು ಯಾವುದು ಅಂತ ಕೇಳಿದ್ದಾನೆ. ಪೋಲಿಯೋಗೆ ಯಾವ್ದು ಕಾರಣ ಆಗುತ್ತೆ? ಪ್ರೋಟೋಜೋವಾ ಕಾರಣ ಆಗುತ್ತೆ. ಮತ್ತು ಪ್ರೋಟೋಜೋವಾಗೆ ಪೋಲಿಯೋ ಕಾರಣ ಆದರೆ ಮತ್ತೆ ಇದಕ್ಕೆ ಯಾವ್ದು ಕಾರಣ ಆಗಬೇಕು? ಮಲೇರಿಯಾಕ್ಕೆ. ಸೊ ಮಲೇರಿಯಾಕ್ಕೆ ಯಾವ್ದು ಕಾರಣ ಆಗುತ್ತೆ ಅಂತ ಕೇಳಿದ್ರೆ ಮಲೇರಿಯಾ. ಓಕೆ, ಕರ್ಷು ಕನ್ನಡ ಆಯ್ತದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಲೇರಿಯಾ ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಯಾವುದರಿಂದ ಬರುತ್ತೆ ಅಂದರೆ ಈ ಪ್ರೋಟೋಜೋವನಿಂದ ನಿಮಗೆ ಮಲೇರಿಯಾ ರೋಗ ಬರುತ್ತೆ. ಇಲ್ಲ ಸರ್, ಅನಾಫಲಿಸ್ ಹೆಣ್ಣು ಸೊಳ್ಳೆಯಿಂದ ಬರುತ್ತೆ ಅಂತ ನಾವು ಓದಿದ್ದೀವಿ. ರಾಂಗ್. ಯಾಕೆ? ಅನಾಫಲಿಸ್ ಹೆಣ್ಣು ಸೊಳ್ಳೆ ಹರಡಿಸ್ತದೆ. ಓಕೆ, ಲೈಕ್ ಡೆಲಿವರಿ ಬಾಯ್ ಥರ ವರ್ಕ್ ಮಾಡ್ತದೆ. ಸರಿನಾ. ಸೊ ಈ ಕ್ಯಾಂಟೀನಿಂದ ಈ ನಮ್ಮ ವ್ಯಕ್ತಿಗೆ ಲೈಕ್ ಜೊಮ್ಯಾಟೊ ಥರ ಡೆಲಿವರಿ ಬಾಯ್ ಥರ ವರ್ಕ್ ಮಾಡ್ತದೆ. ಯಾವುದು? ಈ ಅನಾಫಲಿಸ್ ಹೆಣ್ಣು ಸೊಳ್ಳೆ. ಅದು ಹರಡಿಸ್ತದೆ ಮಾತ್ರ, ಬರೆಸಲ್ಲ ಅದು. ಸರಿನಾ, ಬರೆಸಲ್ಲ. ಯಾವುದು? ಅನಾಫಲಿಸ್ ಹೆಣ್ಣು ಸೊಳ್ಳೆ ಬರೆಸಲ್ಲ. ಬಟ್ ಅದು ಬರೆಸೋದು ಯಾವುದು ಅಂದರೆ ಈ ಪ್ರೋಟೋಜೋವಾ ಅನ್ನುವ ಒಂದು ಜೀವಾಣು ಇದೆಯಲ್ವಾ, ಇದು ಬರೆಸ್ತದೆ. ಯಾವುದು? ಈ ಪ್ರೋಟೋಜೋವಾ ಅನ್ನೋದು ನಿಮಗೆ ಮಲೇರಿಯಾಕ್ಕೆ ಕಾಸ್ ಮಾಡ್ತದೆ. ಬಟ್ ಇದು ಯಾವುದು? ಅನಾಫಲಿಸ್ ಹೆಣ್ಣು ಸೊಳ್ಳೆ ನಿಮಗೆ ಜಸ್ಟ್ ಹರಡಿಸ್ತದೆ. ಅದೊಂದು ನಿಮಗೆ ವೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತದೆ. ಸರಿನಾ, ಇದು ಎರಡು ನಿಮ್ಗೆ ಗೊತ್ತಿರಲಿ. ಹಾಗೆ ವೈರಸ್ಸಿಂದ, ಓಕೆ, ಪೋಲಿಯೋನ ನಾವು ಏನಂತ ಹೇಳ್ತೀವಿ? ಪೋಲಿಯೋ ವೈರಸ್ ಅಂತಲೇ ಹೇಳ್ತೀವಿ ನಾವು ಪೂರ್ಣವಾಗಿ ಹೇಳೋದಾದರೆ. ಸೊ ಪೋಲಿಯೋ ವೈರಸ್ಸು. ಸೊ ಪೋಲಿಯೋ ಯಾವುದರಿಂದ ಬರುತ್ತೆ ಅಂದರೆ ವೈರಸ್ಸಿಂದ ಬರುತ್ತೆ. ಹಾಗೆ TB, ಕ್ಷಯ ರೋಗ. ಓಕೆ, ಟ್ಯೂಬರ್ಕ್ಯುಲೋಸಿಸ್ ಯಾವುದರಿಂದ ಬರುತ್ತೆ? ಈ ಬ್ಯಾಕ್ಟೀರಿಯಿಂದ ಬರುತ್ತೆ. ಸರಿನಾ. ಹಾಗೆ ಈ ಅಂತ್ರಾಕ್ಸ್ ಅಂತ ಬರುತ್ತೆ. ಈ ಅಂತ್ರಾಕ್ಸ್ ಎದುರಿಂದ ಬರುತ್ತೆ? ಇದೇ ನಿಮಗೆ ಬ್ಯಾಕ್ಟೀರಿಯಿಂದ ಬರುತ್ತೆ. ಟೆಟನಸ್ ಅಂತ ಕಂಡುಬರುತ್ತೆ. ಆ ರೋಗ ಎದರಿಂದ ಬರುತ್ತೆ? ಬ್ಯಾಕ್ಟೀರಿಯಿಂದನೇ ಕಂಡುಬರುತ್ತೆ. ಸರಿನಾ, ಇವೆಲ್ಲವೂ ಕೂಡ ಗೊತ್ತಿರಲಿ ನಿಮಗೆ. ಲಂಗ್ಸ್ಗೆ ಪ್ರಾಬ್ಲಮ್ ಆಗಿರ್ತಕ್ಕಂತಹ ಯಾವುದೇ ರೋಗ ಆಗಿರಲಿ 99.99 ಲೈಕ್ ಡೆಟಾಲ್ ಥರ ಇದೇ ಬ್ಯಾಕ್ಟೀರಿಯಿಂದನೇ ಬರುತ್ತೆ ಅವೆಲ್ಲವೂ ಕೂಡ. ಸರಿನಾ. ಹಾಗೆ ಈ DPT ಕೂಡ ನೀವು ಬರೋದು ಯಾವುದರಿಂದನೇ? ಇದೇ ಬ್ಯಾಕ್ಟೀರಿಯಿಂದನೇ ಬರುತ್ತೆ. ಸರಿಯಾಗಿ ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ಶಿಲೀಂಧ್ರ, ಫಂಗಸ್. ಓಕೆ, ಹುಳುಕಡ್ಡಿ ರೋಗ ಅಂತ ಕರಿತೀವಿ, ಅಥವಾ ಅಥ್ಲೆಟಿಕ್ ಫುಟ್ ರೋಗ ಅಂತ ಕರಿತೀವಿ ನಾವು. ಸರಿನಾ. ಸೊ ನಿಮಗೆ ಈಗ ತುರಿಕೆ ಆಗ್ತಿರ್ತದೆ ಗೊತ್ತಾ? ಆ ತುರಿಕೆ ಕಾರಣ ಯಾವುದಂದ್ರೆ ಇದೇ ಶಿಲೀಂಧ್ರ. ಓಕೆ, ಈ ಶಿಲೀಂಧ್ರದಿಂದ ಬರ್ತವೆ ಅವೆಲ್ಲವೂ ಕೂಡ. ಸೊ ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ 19ನೇ ಪ್ರಶ್ನೆ ಏನಿದೆ ಅಂದರೆ ರುದರ್ಫೋರ್ಡ್ ಅಲ್ಫಾ ಕಣ ಚದುರುವಿಕೆಯ ಪ್ರಯೋಗವು ಯಾವುದನ್ನು ಕಂಡುಹಿಡಿಯಲು ಕಾರಣವಾಯಿತು? ಅಂದರೆ ರುದರ್ಫೋರ್ಡ್ ಅಲ್ಫಾ ಕಣ ಚದುರುವಿಕೆಯಿಂದ ಒಂದು ಪ್ರಯೋಗ ಮಾಡ್ತಾರೆ. ಅದು ಏನು ಕಂಡುಹಿಡಿದ್ರು ಅದು ಮಾಡಿ ಅಂತ ಕೇಳಿದ್ದಾರೆ. ಪರಮಾಣು ನ್ಯೂಕ್ಲಿಯಸ್ ಕಂಡುಹಿಡಿದಿದ್ದಾರೆ, ಎಲೆಕ್ಟ್ರಾನ್ ಕಂಡುಹಿಡಿದಿದ್ದಾರೆ, ಪ್ರೋಟಾನ್ ಕಂಡುಹಿಡಿದಿದ್ದಾರೆ ಮತ್ತು ನ್ಯೂಟ್ರಾನ್ ಕಂಡುಹಿಡಿದಿದ್ದಾರೆ. ಯಾವುದನ್ನು ಕಂಡುಹಿಡಿದಿದ್ದಾರೆ ಅವರು ಅಂತ ಕೇಳಿದ್ರೆ ಆಪ್ಷನ್ ಎ, ಪರಮಾಣು ನ್ಯೂಕ್ಲಿಯಸನ್ನು ಕಂಡುಹಿಡಿದ್ರು. ಯಾರು? ಈ ರುದರ್ಫೋರ್ಡ್ ಅನ್ನೋರು. ಸರಿನಾ. ರುದರ್ಫೋರ್ಡ್ನ ಅಲ್ಫಾ ಕಣ ಚದುರುವಿಕೆಯ ಪ್ರಯೋಗ ಯಾವುದನ್ನು ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡ್ತು ಅಂದರೆ ಈ ನ್ಯೂಕ್ಲಿಯಸನ್ನು ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡ್ತದೆ. ಸರಿನಾ. ಸರ್, ನೀವು ಹೇಳ್ಬೋದು ಇನ್ನೂ ಕೂಡ ಪ್ರೋಟಾನ್ ಕೂಡ ಇವರೇ ಕಂಡುಹಿಡಿದ್ರು ಸರ್. ಹೌದು ಸರ್, ಪ್ರೋಟಾನ್ ಕಂಡುಹಿಡಿದವರು ಕೂಡ ರುದರ್ಫೋರ್ಡ್ ಅವರೇ. ಬಟ್ ಅಲ್ಲಿ ಅವನು ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ. ಯಾವುದು? ಈ ಅಲ್ಫಾ ಕಣ ಚದುರುವಿಕೆಯ ಪ್ರಯೋಗ ಮಾಡೋಕ್ರೆ ಯಾವ್ದು ಕಂಡುಹಿಡಿತಾರೆ ಅಂತ. ಸೊ ಅವಾಗ ಅಲ್ಫಾ ಕಣ ಚದುರುವಿಕೆ ಪ್ರಯೋಗ ಮಾಡುವಾಗ ಅವರು ನ್ಯೂಕ್ಲಿಯಸನ್ನು ಕಂಡುಹಿಡಿತಾರೆ. ಬಟ್ ಏನಾದರೂ ಪ್ರೋಟಾನ್ನ ಯಾರು ಕಂಡುಹಿಡಿದಾರೆ ಅಂತ ಕೇಳಿದ್ರೆ ಸೇಮ್ ಅಗೇನ್ ರುದರ್ಫೋರ್ಡ್ ಅಂತ ಆಗುತ್ತೆ. ಸೊ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು ಅಂದರೆ PEN ಹಾಗೆ RTC ಅಂತ. ಓಕೆ, ಏನಿಲ್ಲ, P ಅಂದರೆ ಪ್ರೋಟಾನು, E ಅಂದರೆ ಎಲೆಕ್ಟ್ರಾನು, N ಅಂದರೆ ನ್ಯೂಟ್ರಾನು. ಸೊ ಪ್ರೋಟಾನ್ನ ಕಂಡುಹಿಡಿದವರು ರುದರ್ಫೋರ್ಡು,
ಎಲೆಕ್ಟ್ರಾನ್ನ ಕಂಡುಹಿಡಿದವರು ಥಾಮಸ್ ಅಂತ ಬರ್ತಾರೆ, ಓಕೆ, ಥಾಮ್ಸನ್ ಅಂತ ಬರ್ತಾರೆ. ಆ್ಯಂಡ್ ದೆನ್ ನ್ಯೂಟ್ರನ್ನ ಕಂಡುಹಿಡಿದವರು ನಿಮಗೆ ಚಾಡ್ವಿಕ್ ಅಂತ ಕಂಡು ಬರ್ತಾರೆ. ಓಕೆ, ರುದರ್ಫೋರ್ಡು, ಥಾಮ್ಸನ್ನು ಮತ್ತು ಚಾಡ್ವಿಕ್ಕು, RTC, PEN. ಓಕೆ, ಪೆನ್ನು RTC ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳ್ತಾನೆ. ಯಾಕಂದರೆ ಕನ್ಫ್ಯೂಷನ್ ಆಗ್ತದೆ, ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮಲ್ಲಿ, ಸರಿನಾ? ಸೊ ಅದಕ್ಕೆ ಈ ಕೆಲವೊಂದು ಟ್ರಿಕ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ ಮತ್ತು ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ, ಕೆಂಪು ಕಂದು ಬಣ್ಣದಿಂದ ಕೂಡಿರುವ ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಕೆಂಪು ಕಂದು ಬಣ್ಣ ಅಂದರೆ ನಮ್ಮ ಮೈ ಬಣ್ಣ ಹೇಳ್ತಾ ಇಲ್ಲ ಅವರು, ಇಲ್ಲಿದಾವೆ ಗೊತ್ತಾ? ಸೊ ಇದರಲ್ಲಿ ಯಾವುದೋ ಒಂದು ಅತಿ ದೊಡ್ಡ ಗ್ರಂಥಿಯಾಗಿದೆ ನಮ್ಮ ದೇಹದಲ್ಲಿ. ಆ ಗ್ರಂಥಿಯ ಬಣ್ಣ ಯಾವುದಿದೆ ಅಂದರೆ ಕೆಂಪು ಕಂದು ಬಣ್ಣ ಹೊಂದಿದೆ ಅಂತೆ, ಸರಿನಾ? ಯಾವುದದು? ಪಿಟ್ಯೂಟರಿ ಅತ್ಯಂತ ಚಿಕ್ಕ ಗ್ರಂಥಿ ರೀ. ಓಕೆ, ಅದು ಕನ್ನಡ, ಮಲಯಾಳಮು, ಹಿಂದಿ ಎಲ್ಲ ಮಿಕ್ಸ್ ಆಗಿದೆ. ಪಿಟ್ಯೂಟರಿ ಆಗಬೇಕದು. ಓಕೆ, ಯಾವುದು? ಪಿಟ್ಯೂಟರಿ ಆಗಬೇಕು. ಈ ಪಿಟ್ಯೂಟರಿ ಅನ್ನೋದು ಒಂದು ಬಟಾಣಿ ಕಾಳಿನಷ್ಟು ನಮ್ಮ ತಲೆಯಲ್ಲಿ ಕಂಡುಬರ್ತದೆ. ಯಾವುದು? ಈ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ವಾ, ಇದು ನಮ್ಮ ತಲೆಯಲ್ಲಿ ಕಂಡುಬರ್ತಕ್ಕಂಥ ಅದು ಒಂದು ಚಿಕ್ಕದಾದ ಗ್ರಂಥಿ. ಅತ್ಯಂತ ಚಿಕ್ಕದಾದ ಗ್ರಂಥಿ ಯಾವುದು ಅಂದರೆ ಪಿಟ್ಯೂಟರಿ ಗ್ರಂಥಿ. ಹಾಗೆ ಅತ್ಯಂತ ದೊಡ್ಡದಾದ ಗ್ರಂಥಿ ಅಂದರೆ ಯಾವುದು ಅಂತ ಹೇಳ್ತೀವಿ ನಾವು? ಯಕೃತ್ತು ಅಂತ ಹೇಳ್ತೀವಿ, ಲಿವರ್ ಅಂತ ಹೇಳ್ತೀವಿ. ಓಕೆ, ಈ ಲಿವರು ಅಥವಾ ಯಕೃತ್ತು ಎರಡೂ ಕೂಡ ಸೇಮು. ಇಂಗ್ಲೀಷಲ್ಲಿ ಲಿವರು, ಕನ್ನಡದಲ್ಲಿ ಯಕೃತ್ತು. ಸೊ ಇದು ಏನಿದೆ, ಕೆಂಪು ಕಂದು ಬಣ್ಣದಿಂದ ಕೂಡಿರ್ತದೆ. ಅದು ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಹಾಗೆ ಗ್ರಂಥಿಯ ರಾಜ ಯಾವುದು ಅಂತ ಕರಿತೀವಿ ನಾವು? ಓಕೆ, ರಾಜಗ್ರಂಥಿ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳ್ತಾನೆ. ಈ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ರಾಜಗ್ರಂಥಿ ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಈ ಗ್ರಂಥಿಗೆ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ ಅಂದರೆ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಯಾವುದು? ಇದೇ ಪಿಟ್ಯೂಟರಿ. ರಾಜಗ್ರಂಥಿ, ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಯಾವುದು? ಈ ಪಿಟ್ಯೂಟರಿ, ಸರಿನಾ? ಸೊ ಈ ಗ್ರಂಥಿ ಒಳಗೆ ನಿಮಗೆ ಅಂತರ್ಸ್ರಾವಕ ಗ್ರಂಥಿ ಮತ್ತು ಬಹಿರ್ಸ್ರಾವಕ ಗ್ರಂಥಿ ಅಂತ ಬರುತ್ತೆ. ಸೊ ಅಷ್ಟೆಲ್ಲ ಬೇಡ ಅಂತ ನಾನು ಅನ್ಕೊತೀನಿ. ಏನಿಲ್ಲ, ಅಂತರ್ಸ್ರಾವಕ ಗ್ರಂಥಿ ಅಂದರೆ ಏನಿಲ್ಲ, ಸಿಂಪಲ್ಲು. ಮತ್ತು ಬಹಿರ್ಸ್ರಾವಕ ಗ್ರಂಥಿ ಅಂದ್ರೆ ಕೂಡ ಏನಿಲ್ಲ, ಸಿಂಪಲ್ ಇದೆ. ಏನು ಗೊತ್ತಾ? ಈ ಅಂತರ್ಸ್ರಾವಕ ಗ್ರಂಥಿಗಳೇನಿದಾವಲ್ಲ, ಇವು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಈ ಬಹಿರ್ಸ್ರಾವಕ ಗ್ರಂಥಿಗಳು ಎಂಜೈಮನ್ನು ಬಿಡುಗಡೆ ಮಾಡುತ್ತೆ, ಸರಿನಾ? ಸೊ ಕನ್ನಡದಲ್ಲಿ ಏನಂತಾರೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಈ ಹಾರ್ಮೋನುಗಳು ಅಂದರೆ ಹಾರ್ಮೋನ್ಗಳು ಅಂತಲೇ ಗೊತ್ತಿದೆ. ಆ್ಯಕ್ಚುಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಯಾಕಂದರೆ ಕನ್ನಡದಲ್ಲಿ ಎಕ್ಸಾಕ್ಟ್ ಸೈನ್ಸ್ ವರ್ಡ್ಗಳು ಕೆಲವೊಂದು ಗೊತ್ತಿಲ್ಲ. ಯಾಕಂದರೆ ಕನ್ನಡದಲ್ಲಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅವು ನೆನಪು ಉಳಿಯೋದಿಲ್ಲ. ಹೆಂಗಂದರೆ ಕೆಲವೊಂದು ಪದಗಳೇ ಹಾಗಿದಾವೆ, ಯಾವುದು? ಸೈನ್ಸ್ ಪದಗಳು. ಓಕೆ, ಸೊ ಸೈನ್ಸ್ ಪದಗಳು ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಇಲ್ಲ ಅವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಇದ್ದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಓದೋಕ್ಕೆ ಭಾಳ ಮಜಾ ಬರ್ತದೆ. ಬಟ್ ಇವೇನಂದರೆ ಕನ್ನಡದಲ್ಲಿ ಗೊತ್ತಾಗಲ್ಲ. ಹಾರ್ಮೋನ್ ಅಂದರೆ ಏನಂತ ಹೇಳಬೇಕು. ಓಕೆ, ಸೊ ಪ್ರಚೋದಕಗಳು ಏನೋ ಹೇಳಬೇಕಾಗುತ್ತೆ. ಸೊ ಈ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ ಇವು ಅಂತರ್ಸ್ರಾವಕ ಗ್ರಂಥಿ. ಬಹಿರ್ಸ್ರಾವಕ ಯಾವುದನ್ನು ಬಿಡುಗಡೆ ಮಾಡುತ್ತೆ? ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಈ ಹಾರ್ಮೋನ್ಗಳನ್ನು ಈ ಅಂತರ್ಸ್ರಾವಕ ಗ್ರಂಥಿ ರಕ್ತದೊಳಗಡೆನೇ ಬಿಡುಗಡೆ ಮಾಡಿದ್ರೆ ಇವು ಸ್ಪೆಷಲಿ ಒಂದು ಪೈಪ್ಲೈನ್ ಮುಖಾಂತರ ಡಕ್ಟ್ ಮೂಲಕ ಬಿಡುಗಡೆ ಮಾಡುತ್ತೆ. ಯಾವುದು? ಈ ಎಂಜೈಮ್ಸ್ಗಳನ್ನು ಬಹಿರ್ಸ್ರಾವಕ ಗ್ರಂಥಿ. ಇಷ್ಟೇ ನಿಮ್ಗೆ ಗೊತ್ತಿರಲಿ, ಸರಿನಾ? ಸೊ ಇದು ನಿಮಗೆ ಕೇಳ್ತಾನೆ ಹೇಳಬಹುದು ನೀವು, ಸರಿಯಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ ಮೆದೋಜರಿಕ ಗ್ರಂಥಿ ಇದೆಯಲ್ವಾ, ಇದೊಂದು ಮಿಶ್ರ ಗ್ರಂಥಿಯಾಗಿದೆ. ಮೀನ್ಸ್ ಇದು ಈ ಈ ಅಂತಃಸ್ರಾವಕ ಗ್ರಂಥಿ ಹಾಗೂ ಬಹಿರ್ಸ್ರಾವಕ ಗ್ರಂಥಿ ಎರಡೂ ಮಾಡೋ ಕೆಲಸ ಎರಡೂ ಮಾಡ್ತಾ ಇದು. ಯಾವುದು? ಈ ಮೆದೋಜರಿಕ ಗ್ರಂಥಿ, ಸರಿನಾ? ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ಮಿಶ್ರ ಗ್ರಂಥಿ ಅಂತ ಕರಿತೀವಿ, ಸರಿನಾ? ಹಾಗೆ ಈ ಹುಟ್ಟಿದ ಮಗುವಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಿ ಮುಂದೆ ಬೆಳೀತಾ ಅದು ನಶಿಸಿ ಹೋಗುತ್ತದೆ. ಯಾವ ಒಂದು ಗ್ರಂಥಿ ಅಂತ ಕೇಳ್ತಾನೆ. ಸೊ ಈ ಥೈಮಸ್ ಅನ್ನುವ ಗ್ರಂಥಿ ಏನಿದೆಯಲ್ವಾ, ಹುಟ್ಟಿದ ಮಗುವಿನಲ್ಲಿ ಎದೆಯ ಭಾಗದಲ್ಲಿ, ನೀವಾಗ ನಿಮ್ಮ ಎದೆ ಭಾಗ ಇದೆಯಲ್ವಾ, ಈ ಗದ್ದ ಏನಿದೆಯಲ್ಲ ಸ್ವಲ್ಪ ಕೆಳಗಡೆ ಮುಖ ಮಾಡಿ ಗದ್ದ ಒಂದು ಕಡೆ ಈ ನಿಮ್ಮ ಎದೆಯ ಭಾಗಕ್ಕೆ ಹಚ್ಕೊಳ್ಳಿ. ಸೊ ಆ ಭಾಗದಲ್ಲಿ ನಿಮಗೆ ಥೈಮಸ್ ಅನ್ನುವ ಗ್ರಂಥಿ ಕಂಡುಬರ್ತಿತ್ತು ನೀವು ಚಿಕ್ಕವರಿದ್ದಾಗ. ನಿಮ್ಮಲ್ಲಿ ಇರೋದಿಲ್ಲ, ಯಾಕಂದರೆ ನೀವು ಯಾರು ಚಿಕ್ಕ ಮಕ್ಕಳಲ್ಲ ಇವಾಗ. ಸೊ ನಿಮ್ಮ ಚಿಕ್ಕ ಮಕ್ಕಳಲ್ಲಿ ಈ ಥೈಮಸ್ ಗ್ರಂಥಿ ಕಂಡುಬರ್ತದೆ. ಸೊ ಇನ್ನೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ಮಕ್ಕಳಿಗೆ ಎಷ್ಟೇ ಆರಾಮ್ ತಪ್ಪಿದ್ರೂ ಕೂಡ ಮತ್ತೆ ಗುಣಮುಖ ಆಗ್ತವೆ. ಯಾಕೆ ಗೊತ್ತಾ? ಇದೇ ಥೈಮಸ್ ಗ್ರಂಥಿಯಿಂದ. ಈ ಥೈಮಸ್ ಗ್ರಂಥಿ ಟಿ ಸೆಲ್ಗಳನ್ನು ಬಿಡುಗಡೆ ಮಾಡುತ್ತೆ. ಟಿ ಸೆಲ್ಗಳನ್ನು ಬಿಡುಗಡೆ ಮಾಡಿ ಎಲ್ಲ ರೋಗಗಳು ಯಾವುದೇ ಬಂದರೂ ಇದ್ರೆ ಫುಲ್ ಮುಂದೆ ನಿಂತುಬಿಡ್ತದೆ. ಬಾಹುಬಲಿ ಥರ, ಬಾ ನೋಡೋನು, ಕಟ್ಟಪ್ಪ ನಿಂತಂಗೆ ನಿಂತುಬಿಡ್ತದೆ, ಬಾ ನೋಡೋನು ಅಂತ, ಸರಿನಾ? ಯಾವುದು? ಈ ಥೈಮಸ್ ಗ್ರಂಥಿ ಬಿಡುಗಡೆ ಮಾಡತಕ್ಕಂಥ ಟಿ ಸೆಲ್ಗಳು. ಸೊ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೇ ರೋಗಗಳು ಬಂದರೂ ಕೂಡ ಹಂಗೆ ಮಾಯ ಆಗಿಬಿಡ್ತವೆ, ಸರಿನಾ? ಹೋಗೇ ಬಿಡ್ತವೆ. ಬಟ್ ಇವಾಗ ಬರಲಿ 8 ದಿನ ಹೋಗೋದೇ ಇಲ್ಲ, ಲೈಕ್ ಫ್ರೆಂಡ್ ಥರ ಬಿಟ್ಟು ಹೋಗೋಕ್ಕೆ ಮನಸ್ಸ ಬರೋದಿಲ್ಲ ಅಂತವೆ ಯಾವ ರೋಗಗಳು. ಸೊ ಯಾವುದು ಕಾರಣ ಅಂದರೆ ಆ ಹೋಗೋಕ್ಕೆ ಕಾರಣಗಳು ಅಂದರೆ ಈ ಥೈಮಸ್ ಗ್ರಂಥಿ. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತೆ, ಬೆಳೀತಾ ಅದು ನಶಿಸಿ ಹೋಗುತ್ತದೆ ಅಂತ ಕೇಳಿದಾಗ ಈ ಥೈಮಸ್ ಗ್ರಂಥಿ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಾಟ್ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ನಿಮಗೂ ಇದೆ, ನನಗೂ ಇದೆ, ಸರಿನಾ? ಬಟ್ ನಾನು ಹೇಳ್ತಾ ಇರೋದು ಥೈಮಸ್ ಗ್ರಂಥಿ, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಹಾಗೆ ಪ್ಯಾರಾಥೈರಾಯ್ಡ್ ಅಂತ ಕಂಡುಬರುತ್ತೆ. ಪ್ಯಾರಾಥೈರಾಯ್ಡ್ ಏನು ಗೊತ್ತಾ? ಗ್ರಂಥಿ ಒಳಗಿನ ಗ್ರಂಥಿ ಅಂತ ಕರಿತೀವಿ. ಯಾವುದನ್ನು? ಪ್ಯಾರಾಥೈರಾಯ್ಡ್ಗೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ದೇಹದಲ್ಲಿ ಕ್ಯಾಲ್ಸಿಯಮನ್ನು ಅದು ನಿಯಂತ್ರಣ ಮಾಡುತ್ತೆ. ಯಾವುದು? ಪ್ಯಾರಾಥೈರಾಯ್ಡು, ಸರಿಯಾ? ಇಷ್ಟು ಗೊತ್ತಿರಲಿ. ಸೊ ಇಷ್ಟು ಹೇಳ್ತಾ, ಸೊ ಇಲ್ಲಿವರೆಗೆ 20 ಕ್ವಶನ್ ಆಯಿತು. 20 ಕ್ವಶನ್
ಜಸ್ಟ್ ಅದೊಂದು ನೆಪ ಮಾತ್ರಕ್ಕೆ ಅಂತ ಹೇಳ್ತಾ, ಬಟ್ ಆ್ಯಕ್ಚುಲಾಗಿ ಏನಂದರೆ ಅದ್ರ ಹಿಂದ್ಗಡೆ ಮತ್ತು ಮುಂದ್ಗಡೆ ಒಂದು 360 ಆ್ಯಂಗಲಲ್ಲಿ ಏನು ಡಿಸ್ಕಷನ್ ಮಾಡಿರ್ತಲ್ವಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದೇ ಎಕ್ಸಾಕ್ಟ್ ಕ್ವಶನ್ ನಿಮ್ಗೆ ಬಾ ಅಂದರೆ ಬರೋದಿಲ್ಲ. ಇವಾಗ ನಾನೇನಂತ ಹೇಳಿಬಿಟ್ಟೆ, ಇವಾಗ ದೊಡ್ಡ ಗ್ರಂಥಿ ಅಂತ ಹೇಳಿ ಮುಂದಿನ ಕ್ವಶನ್ಗೆ ಹಾಗೆ ಹಾರಿಬಿಟ್ಟಂದರೆ ಯಕೃತ್ ಅಂತ ಹೇಳ್ತೀನಿ, ಲಿವರ್ ಅಂತ ಹೇಳ್ತೀನಿ, ಮುಂದಿನ ಕ್ವಶನ್ಗೆ ಹೋದರೆ ನೆಕ್ಸ್ಟ್ ಕ್ವಶನ್ಗೆ ಇದೇ ಕೇಳಬೇಕಂತ ರೂಲ್ ಇಲ್ಲ. ಇದ್ರ ರಿಲೇಟೆಡ್ ಈ ಟಾಪಿಕಲ್ಲಿ ಕೇಳ್ತಾನೆ ಅವನು. ಓಕೆ, ಸೊ ಈ ಅತ್ಯಂತ ಚಿಕ್ಕ ಗ್ರಂಥಿ ಕೇಳ್ಬೋದು ನಿಮಗೆ ಪಿಟ್ಯೂಟರಿ ಅಂತ. ಗ್ರಂಥಿಯ ರಾಜ ಯಾರು ಅಂತ ಕೇಳ್ಬೋದು, ಪಿಟ್ಯೂಟರಿ ಅಂತ ಹೇಳಬೇಕಾಗುತ್ತೆ. ಅಂತರ್ಸ್ರಾವಕ ಗ್ರಂಥಿಯಲ್ಲಿ ಅತಿ ಚಿಕ್ಕದು ಯಾವುದು ಅಂತ ಕೇಳ್ಬೋದು ನಿಮಗೆ, ಇದೇ ಪಿಟ್ಯೂಟರಿ ಆಗುತ್ತೆ. ಬಹಿರ್ಸ್ರಾವಕ ಗ್ರಂಥಿಯಲ್ಲಿ ಅತ್ಯಂತ ಚಿಕ್ಕದು ಯಾವುದು, ಥೈರಾಯ್ಡ್ ಕಂಡುಬರುತ್ತೆ ನಿಮಗೆ. ಓಕೆ, ಥೈರಾಯ್ಡ್ ಕಂಡುಬರುತ್ತೆ. ಹಾಗೆ ನಿಮಗೆ ಗ್ರಂಥಿ ಒಳಗಿನ ಗ್ರಂಥಿ ಯಾವುದು, ಪ್ಯಾರಾಥೈರಾಯ್ಡ್ ಕಂಡುಬರುತ್ತೆ. ಸರಿನಾ? ಈ ಪ್ಯಾರಾಥೈರಾಯ್ಡ್ ಏನು ಕಂಟ್ರೋಲ್ ಮಾಡುತ್ತೆ, ಕ್ಯಾಲ್ಸಿಯಂ ಕಂಟ್ರೋಲ್ ಮಾಡುತ್ತೆ. ಸೊ ಆ ರೀತಿ ಪ್ರತಿಯೊಂದು ಏನು ಹಿಂದ್ಗಡೆ ಟಾಪಿಕ್ ಹೇಳಿದಿರ್ತೀವಿ ಅಲ್ವಾ, ಅದರದ್ದು ಒಂದು 360 ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ಅಲ್ವಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಜಸ್ಟ್ ಇದೊಂದು ಕ್ವಶನ್ ಮಾತ್ರ, ಯಾಕೆಂದರೆ ಒಂದು ಟಾಪಿಕ್ ಹೇಳಬೇಕು ಅನ್ನೋ ಸಲುವಾಗಿ ಇವು ಕ್ವಶನ್ಗಳು ಅಷ್ಟೇ. ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಲಿಲ್ಲ ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ವಿಡಿಯೋನ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.